ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಇವತ್ತು ಶುಕ್ರವಾರ ಆಗಿರುತ್ತೆ. ನೆನ್ನೆ ಹಿಂದಿನ ದಿನ ಎಲ್ಲ ಅಡ್ಮಿಷನ್ ಎಲ್ಲ ಮುಗಿಸಿ ಮತ್ತು ಮನೆ ದೇವ್ರಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನೈಟೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡೆ. ಏನಕ್ಕಂತ ಹೇಳಿದ್ರೆ ಬೆಳಿಗ್ಗೆ ನಾವು ಬೆಳಗಿನ ಜಾವ 5 ಗಂಟೆ ಟ್ರೈನ್ಗೆ ಹೋಗೋದ್ರಿಂದ ಎಲ್ಲ ನೈಟೇ ರೆಡಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟೇ ರೆಡಿ ಮಾಡಿ ಎಲ್ಲ ಇಟ್ಕೊಂಡೆ. ಇನ್ನು ನಾವು ಮಲ್ಕೊಳ್ಳೋದೇ ಆಲ್ಮೋಸ್ಟು ಪ್ರತಿದಿನ 1 ಗಂಟೆ 1:30 ಆಗೇ ಹೋಗುತ್ತೆ. ಪ್ರತಿದಿನ ಹೆಂಗೋ ಇವತ್ತು ಕೂಡ ಅದೇ ಥರನೇ 1 ಗಂಟೆ 1:30 ಹಾಗೆ ಹೋಯಿತು. ಇನ್ನು ಹಾಲಲ್ಲಿ ನಮ್ಮದು ಗಡಿಯಾರ ಬಂದು ಕೆಟ್ಟೋಗ್ಬಿಟ್ಟಿತ್ತು. 6:45 ತೋರಿಸ್ತಾ ಇತ್ತು. ಇನ್ನು ರೂಮಲ್ಲಿರೋದು ಗಡಿಯಾರ ಚೆನ್ನಾಗಿದೆ. ಸೊ ಅದರಲ್ಲಿ ಟೈಮಿಂಗ್ಸ್ ಕೂಡ ನೋಡಿದ್ರಿ ನೀವು, 2 ಗಂಟೆ ಆಗಿತ್ತು. ಇನ್ನು ನಮ್ಮ ಯಜಮಾನ್ರಂತೂ ಮಲ್ಕೊಬಿಟ್ರು. ಮಕ್ಕಳಂತೂ ಅಮ್ಮನ ಮನೆಗೆ ಹಿಂದಿನ ದಿನವೇ ಹೋಗ್ಬಿಟ್ಟಿದ್ರು. ಸೊ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಬ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳಿದ್ದೆ. ಸೊ ಇನ್ನು ನಾನಂತೂ ಮಲ್ಕೊಳ್ಳೋದಕ್ಕೆ ಟೈಮೇ ಆಗಲಿಲ್ಲ. ಏನಕ್ಕಂದರೆ ನಾನು ಆಗಲೇ ಹೇಳ್ದಂಗೆ ನಾವು ಮಲ್ಕೊಳ್ಳೋದೇ ಲೇಟು. ಅದರಲ್ಲೂ 1 ಗಂಟೆ 1:30 ಆಗೇ ಹೋಯಿತು. ಅವ್ರು ನಮ್ಮ ಯಜಮಾನ್ರು ಬಂದು ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ಅದು ಇದು ಮಾತಾಡಿಕೊಂಡು ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ಸರಿ ಇನ್ನು ನಾನೇನಾದರೂ ಬೆಳಿಗ್ಗೆಗೆ ಟಿಫನ್ ಮಾಡ್ಕೊಂಡು ತೊಗೊಂಡೋಗೋಣ, ಏನಾದರೂ ಪಲಾವ್ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೋತಾ ಇದ್ದೆ. ನಾನೇನಾದರೂ ಅವ್ರ ಮುಂದೆಲ್ಲಿ ಆ ಥರ ಮಾಡ್ತಿದ್ರೆ ಅವ್ರಿಗೆ ನಿಜವಾಗ್ಲೂ ನಿದ್ರೆ ಬರಲ್ಲ. ಸೊ ಅವರು ಬಂದು ಎಲ್ಪ್ ಮಾಡ್ತಾರೆ. ಸೊ ಆ ಕಾರಣದಿಂದನೇ ಅವ್ರು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದೆ. ಆಮೇಲೆ ಮಲಗಿದಾದ್ಮೇಲೆ 2 ಗಂಟೆ ಹಂಗೆ ಎದ್ದು ಬಂದು ಸ್ವಲ್ಪ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಂಡು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಮಸಾಲೆಗೆಲ್ಲ ಇಟ್ಕೋತಾ ಇದ್ದೆ. ಮತ್ತು ಇನ್ನೊಂದೇನೆಂದರೆ ಈ ನೈಟ್ ಅಂತೂ ಪೂರ್ತಿ ನನ್ನ ಕಣ್ಣು ಮುಚ್ಚಲೇ ಇಲ್ಲ. ಸೊ ನನಗೆ ನಿಧಾನಕ್ಕೆ ಮಾಡಿ ನಾನು ಬೇಗ ಅಂತ ಅಂದರು 1/2 ಅವರ್ ಅಷ್ಟರಲ್ಲಿ ಎಲ್ಲ ಅಡುಗೆ ಟಿಫನ್ ಎಲ್ಲ ಮುಗಿಸ್ಬಿಡ್ತೀನಿ. ನಾನು ಸ್ವಲ್ಪ ಫಾಸ್ಟ್ ಅಂತಲೇ ಹೇಳ್ಬೋದು. ನಂಗೆ ನಿಧಾನಕ್ಕೆ ಮಾಡಬೇಕು ಅಂದರೆ ನನಗೆ ಅದೇನೋ ಗೊತ್ತಿಲ್ಲ, ಫಾಸ್ಟಾಗಿ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು. ನಿಧಾನ ಅಂದರೆ ನಾನು ಯಾವತ್ತೂ ನಿಧಾನವಾಗಿ ಮಾಡೋದೇ ಇಲ್ಲ. ಸೊ ಹಬ್ಬದ ಅಡುಗೆಗಳ್ನೂ ಅಷ್ಟೇ 1 ಅವರ್ ಅಷ್ಟರಲ್ಲಿ ಪಲ್ಯ ಸಾಂಬಾರು ಮತ್ತು ಕೋಸಂಬರಿ ಬಜ್ಜಿ ಬೋಂಡ ಏನೇ ಒಂದು ನಾನು ಮಾಡ್ತೀನಿ ಅಂತ ಅಂದರೂ 1 ಅವರ್ 1.5 ಅವರ್ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸ್ಬಿಡ್ತೀನಿ. ಕಾಳುಗೊಜ್ಜು ಏನೇ ಆದರೂ ಕೂಡ 1.5 ಅವರ್ ಅಷ್ಟೊತ್ತಿಗೆಲ್ಲ ಮುಗಿಸ್ಬಿಡ್ತೀನಿ. ನನಗೆ ಹೆಲ್ಪಿಂಗ್ ಯಾರಾದರೂ ಇದ್ದೇ ಇರ್ತಾರೆ ಮನೇಲಿ. ಸೊ ಹಬ್ಬ ಹುಣ್ಮೆಗಳಲ್ಲಂತೂ ಅಮ್ಮ ಇದ್ದೇ ಇರ್ತಾರೆ, ಇಲ್ಲ ಯಜಮಾನ್ರು ರಜೆ ಹಾಕಿದರೆ ಯಜಮಾನ್ರು ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಆ ರೀತಿಯಾಗಿ ಅದು ಫಾಸ್ಟಾಗಿ ಮಾಡಿ ರೂಢಿಗೆ ನನಗೆ ಎಲ್ಲ ನಾನೇ ಹಚ್ಕೊಂಡು ನಾನೇ ಎಲ್ಲ ಮಸಾಲೆ ಇಟ್ಕೊಂಡು ಮಾಡ್ತಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ, ಇನ್ನು ಟೈಮ್ ಇದೆ ಅಲ್ವಾ. ಸೊ ನಾನೇನಾದರೂ ಮಲ್ಕೊಂಡು ಮತ್ತೆ ನಾನು 3 ಗಂಟೆಗೆ ಎದ್ದು ನಾನು ಮಾಡ್ತೀನಿ ಅಂದರೆ ನಿಜವಾಗ್ಲೂ ಆಗೋಲ್ಲ. ಅದು ಅಷ್ಟೊತ್ತಿಗೆ ಎದ್ದೊಳೋದು, ನಿದ್ದೆ ಅಡ್ಜಸ್ಟ್ ಆಗಿಲ್ಲ ಅಂದರೆ 1 ಅವರ್ ಅಷ್ಟೇ ನಾನು ಮಲ್ಕೊಳಕ್ಕಾಗೋದು. ಮತ್ತು ತಲೆ ಎಲ್ಲ ಪೈನ್ ಬರುತ್ತೆ, ತಲೆನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಸ್ವಲ್ಪ ಗ್ರೀನ್ ಕಲರ್ ಬರಲಿ, ಗ್ರೇವಿ ಥರ ಪಲಾವ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೇವಿ ಮಸಾಲೆ ಜಾಸ್ತಿ ಬೇಕಿತ್ತಲ್ವ. ಸೊ ಆ ಕಾರಣದಿಂದಾಗಿ ನಾನೇನು ಮಾಡಿದೆ, ಪಾಲಕ್ನ ತೊಗೊಂಬಂದಿದ್ದೆ 1 ಕಟ್ಟು. ಸ್ವಲ್ಪ ಒಂದು 1/4 ಭಾಗ ಅಷ್ಟೇ ಹಾಕಿದ್ದು, ಇನ್ನು ಮಿಕ್ಕಿದ್ದೆಲ್ಲ ಇಟ್ಟೆ. ಏನಕ್ಕಂದರೆ 1 ಟೈಮ್ ಅಷ್ಟೇ ನಾವು ಮಧ್ಯಾಹ್ನ ತನಕ ಇಟ್ಕೊಂಡು ತಿಂತೀವಿ ಅಂದರೆ ಆಗಲ್ಲ. ಇಷ್ಟೊತ್ತಿಗೆ ನಾವು ಬೆಳಗಿನ ಜಾವ ಅಷ್ಟೊತ್ತಿಗೆ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಅಂತ ಅಂದರೆ ಬೆಳಿಗ್ಗೆ ಅಲ್ಲಿ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ದೇವ್ರಿಗೆ ಹೋಗಬೇಕು ಅಂತ ಬೇರೆ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇಲ್ಲೇ ಎಲ್ಲ ಟಿಫನ್ ಎಲ್ಲ ತಿಂದ್ಕೊಂಡು ಇನ್ನು ನಾವು ಅಲ್ಲಿ ಹೋಗೋದು ಪ್ಲ್ಯಾನ್ ಇದ್ದಿದ್ದು ನಮ್ಮ ಮನೆ ದೇವ್ರಿಗೆ. ಅಮ್ಮನ ಮನೆ ದೇವ್ರು ಬಂದು ಗಂಡು ದೇವರು ಹೆಣ್ಣು ದೇವರು ಎರಡೂ ಕೂಡ ಪಾಂಡವಪುರದಲ್ಲೇ ಇರೋದು. ಸೊ ಅಲ್ಲಿಂದ ನಾವು ಮತ್ತೆ ಮೈಸೂರಿಗೆ ಹೋಗಿ ಕೊಳ್ಳೇಗಾಲ ಟಿ ನರಸೀಪುರ ಬಸ್ ಹತ್ಬಿಟ್ಟು ನಾವು ಮೂಗೂರಿಗೆ ಹೋಗಬೇಕಿತ್ತು. ನಮ್ಮದು ಹೆಣ್ಣು ದೇವ್ರು ಬಂದು ಅಲ್ಲಿರೋದು. ಅದಕ್ಕೇ ಇಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದು. ಸೊ ಇನ್ನು ನಾವು ಅಲ್ಲೋಗಿ ಮಧ್ಯಾಹ್ನ ತನಕ ನಿಜವಾಗ್ಲೂ ಇರೋಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಮಾಡ್ಕೋತಾ ಇರೋದ್ರಿಂದ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡು ತೊಗೊಂಡೋಗಿದ್ದಾಯಿತು. ಇನ್ನು ಪಲಾವ್ ಹಂಗೆ ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದಾಯಿತು.
ಪಲಾವ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ರೆಸಿಪಿ ಎಲ್ಲ ನಾನು ಯಾವಾಗಾದರೂ ಇನ್ನೊಂದು ಟೈಮ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಾನು ಅರ್ಜೆಂಟಲ್ಲಿ ಇದ್ದಿದ್ದರಿಂದ ರೆಸಿಪಿದು ಯಾವುದು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಒಂದೊಂದು ಕ್ಲಿಪ್ಪಿಂಗು ಈ ಕೆಲಸಗಳ ಜೊತೆಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಕೂಡ ತೆಗಿತಾ ಇರಬೇಕು. ಅದ್ರ ಜೊತೆಗೆ ಸ್ನಾನ ಮಾಡಬೇಕು, ದೇವ್ರಿಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಬೇಕಿತ್ತು. ಸೊ ಆ ಕಾರಣದಿಂದಾಗಿ ನಾನು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಸಾಲೆ ಇಟ್ಕೊಂಡಿದ್ದೆಲ್ಲ ಯಾವುದು ನಾನು ಹಾಕಿಲ್ಲ. ಸೊ ರೆಸಿಪಿನ ನಾನು ಇನ್ನೊಂದು ಟೈಮ್ ಶೇರ್ ಮಾಡ್ಕೊತೀನಿ. ಅವಾಗವಾಗ ಮಾಡ್ತಾ ಇರ್ತೀವಲ್ವ, ಸೊ ಶೇರ್ ಮಾಡ್ಕೊತೀನಿ. ನನಗೆ ಟೈಮ್ ಸಿಗಬೇಕಷ್ಟೇ. ಇತ್ತೀಚೆಗಂತೂ ತುಂಬ ಅಂದರೆ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸ್ವಲ್ಪನೂ ಪುರ್ಸೋತಿಲ್ಲ. ವೀಡಿಯೋ ಎಷ್ಟಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದಂತೂ 15 ಡೇಸ್ ಆಯಿತು ಇದು ನಾವು ಮನೆ ದೇವ್ರಿಗೆ ಹೋಗಿ ಬಂದು. ಬಟ್ ವೀಡಿಯೋಗಳನ್ನ ನಿಜವಾಗ್ಲೂ ಹಾಕೋದಕ್ಕಾಗ್ತಾಯಿಲ್ಲ. ತುಂಬಾ ಅಂದರೆ ಹಳೆ ವೀಡಿಯೋಗಳೇ ತುಂಬಾ ಇತ್ತು ಬ್ಯಾಲೆನ್ಸು. ಸೊ ನಾನು ಅದಕ್ಕೇ ಎಲ್ಲ ಒಂದೊಂದು ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಒಂದೊಂದು ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಮತ್ತು ಆಗಲೇ ಲಾಸ್ಟ್ ವ್ಲಾಗಲ್ಲೇ ನಾನು ಶೇರ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಹೆಲ್ತ್ ಬೇರೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದೇ ಈ ಬೇಸಿಗೆದೇ ಪ್ರಾಬ್ಲಮ್ ಆಗಿರೋದು. ಫ್ರಿಜ್ ನೀರು, ಕೋಲ್ಡ್ ನೀರು ಕುಡಿದು ನನಗಂತೂ ಫುಲ್ಲು ಗಂಟ್ಲು ಹೋಗ್ಬಿಟ್ಟಿತ್ತು. ಫುಲ್ ಕೋಲ್ಡೆಲ್ಲ ಆಗಿಬಿಟ್ಟಿತ್ತು. ಆಗ್ತಾನೇ ಇರಲಿಲ್ಲ ನನ್ನ ಕೈಲಿ. ಮತ್ತೆ ಸರಿ ಹೋದೆ, ಮತ್ತೆ ಹುಷಾರು ತಪ್ಪಿದೆ. ಸೊ ಒಂದೊಂದು ನನಗೆ ಆಗ್ತಾನೇ ಇತ್ತು. ಆಗ್ತಾನೇ ಇರಲಿಲ್ಲ ನನ್ನ ಕೈಲಿ. ವೀಡಿಯೋಸ್ನ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ರು ಕೂಡ ತಮ್ನೈಲ್ಗಳು ರೆಡಿ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು. ಮೇಯ್ನ್ ವಾಯ್ಸ್ ಓವರ್ ಕೊಡಬೇಕು ಅಂತೇಳಿದ್ರೆ ವಾಯ್ಸ್ ಕರೆಕ್ಟಾಗಿರಬೇಕು. ಸೊ ವಾಯ್ಸೇ ಕರೆಕ್ಟಾಗಿಲ್ಲ ಅಂದರೆ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತೆ, ಕೊಡೋದಕ್ಕಾಗಲ್ಲ. ಸೊ ಆ ಕಾರಣದಿಂದಾಗಿ ನಾನು ಸ್ವಲ್ಪ ಡಿಲೇ ಮಾಡಿದೆ ಅಂತಲೇ ಹೇಳ್ಬೋದು. ಹಂಗೂ ಸ್ವಲ್ಪ ವೀಡಿಯೋಗಳು, ಈ ವಿಡಿಯೋ ಕೂಡ ಮನೆ ದೇವ್ರದ್ದು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಮಾಡಿದ್ದೀನಿ. ಸೊ ಇದು ಪಾರ್ಟ್ 1 ಆಗಿರುತ್ತೆ. ನಮ್ಮ ಮನೆ ದೇವ್ರಿಗೆ ಹೋಗಿದ್ದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟು ಕೂಡ ನಾಳೆ ಅದು ಕೂಡ ಬರುತ್ತೆ ವಿಡಿಯೋ. ಇದು ಮಾತ್ರ ನಿಜವಾಗ್ಲೂ ತುಂಬಾ ಲೆಂತಿ ಆಗೋಯಿತು ವಿಡಿಯೋ. ಬಟ್ ಏನು ಮಾಡೋದಕ್ಕಾಗಲ್ಲ. ಇನ್ನು ಅದು ಕೂಡ ಸೇರಿಸಿದ್ರೆ ತುಂಬ ಇನ್ನೂ ಲೆಂತಿ ಆಗಿಬಿಡ್ತಿತ್ತು. ಸೊ ಆ ಕಾರಣದಿಂದಾಗಿ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ನಾನು ಪಲಾವೆಲ್ಲ ಮಾಡಿದೆ. ದಮ್ಗೆ ಹಾಕ್ಬಿಟ್ಟು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಅಷ್ಟೊತ್ತು ದಮ್ ಆಗಿತ್ತು. ನಮ್ಮ ಯಜಮಾನ್ರು ಎಬ್ಬರಿಸ್ದೆ. ಅವರು ಕೂಡ ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡಿಕೊಂಡ್ರು. ಮೊಸರು ಬಜ್ಜಿ ಎಲ್ಲ ಅವರೇ ಮಾಡಿದ್ದು. ಅವರು ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಆಮೇಲೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿದ್ರು ನಮ್ಮ ಮನೆಯವರೇ. ಪ್ಯಾಕ್ ಮಾಡಿಬಿಟ್ಟು ಫುಲ್ಲು ಹಂಗೂ ಹಿಂಗೂ ಫುಲ್ಲು ಹಾಗೇ ಇತ್ತು. ಒಂದೊಂದು ರೈಸು, ಸೋನಾ ಮಸೂರಿ ರೈಸು ಫುಲ್ಲು ಚೆನ್ನಾಗಾಗುತ್ತೆ, ಒದಗುತ್ತೆ ರೈಸು. ಒಂದೊಂದು ರೈಸು ಒದಗೋದಿಲ್ಲ, ಎಷ್ಟೇ ಹಾಕಿದ್ರೂ ಸಾಕಾಗೋದೇ ಇಲ್ಲ. ಒಂದೊಂದು ರೈಸು ಚೆನ್ನಾಗಿ ಒದಗುತ್ತೆ. ನಾನು ಹತ್ತತ್ರ ಒಂದು 3-3.25 ಪಾವು ಹಾಕಿದ್ದೆ. ನಿಜವಾಗ್ಲೂ ಆ ಬಾಕ್ಸ್ ತುಂಬ 5 kg ಬಾಕ್ಸ್ ಅದು. ಅದ್ರ ಪೂರ್ತಿ ಹಿಡ್ದೈತೆ ಅಂತಲೇ ಹೇಳ್ಬೋದು ರೈಸು. ಇನ್ನು ನಾನು ನೈಟು ಹೂವುಗಳನ್ನೆಲ್ಲ ಸುಮ್ಮನೆ ಅಷ್ಟೇ ಪ್ಯಾಕ್ ಮಾಡ್ಕೊಂಡಿದ್ದು. ಸೊ ಹೂವುಗಳೆಲ್ಲ ನೈಟೇ ಇಟ್ಕೊಳ್ಳಿಲ್ಲ, ಎಲ್ಲ ಫ್ರಿಜ್ಗೆ ಇಟ್ಟಿದ್ದೆ. ಇನ್ನು ಸಣ್ಣ ಪುಟ್ಟ ಐಟಮ್ಸ್ ಏನೇನು ಮರ್ತ್ಕೊಂಡಿದ್ದೆ ಎಲ್ಲ ಇಟ್ಕೋತಾ ಇದ್ದೆ. ಅಷ್ಟೊತ್ತಿಗೆಲ್ಲ ಅವರು ಎಲ್ಲ ಪ್ಯಾಕ್ ಮಾಡಿದ್ರು. ನಾನು ತೆಂಗಿನಕಾಯಿ ಇಟ್ಕೊಂಡಿದ್ನಲ್ಲ, ಆ ಬ್ಯಾಗು ಸ್ವಲ್ಪ ಭಾರ ತಡೆಯುತ್ತೆ ಅಂತ ಹೇಳ್ಬಿಟ್ಟು ಆ ಬ್ಯಾಗ್ಗೆ ಪಲಾವು ಮತ್ತು ಮೊಸರು ಬಜ್ಜಿ ಬಾಕ್ಸ್ನ ಆ ಬ್ಯಾಗ್ ಇಟ್ಕೊಂಡು ಕ್ಯಾರಿ ಮಾಡ್ಬೋದಲ್ವ. ಸೊ ಒಬ್ಬರು ಇಬ್ಬರು ಹೋದರೆ, ಲೇಡೀಸೇ ಹೋದರೆ ಸ್ವಲ್ಪ ಕಷ್ಟ. ನನ್ನ ತಮ್ಮ, ನಮ್ಮ ಯಜಮಾನರು ಎಲ್ಲ ಬರ್ತಿರೋದ್ರಿಂದ ಅಷ್ಟೇ ಕ್ಯಾರಿ ಮಾಡಿದ್ದು. ಏನೋ ಒಬ್ಬರು ಇಬ್ಬರು ಲೇಡೀಸ್ ಹೋದರೆ ಹೋಟೆಲಲ್ಲಿ ಊಟ ಮಾಡ್ಕೋಬೋದು. ಬಟ್ ಇವಾಗ ಇರೋ ಪ್ರಾಬ್ಲಮ್ಗಳಲ್ಲಿ ನಿಜವಾಗ್ಲೂ ಆಗಲ್ಲ. ಎಲ್ಲ ತಲೆನೋವು ಅಂತ ಹೇಳ್ಬಿಟ್ಟು ಮನೆಯಿಂದನೇ ಮಾಡ್ಕೊಂಡು ಹೋಗೋಣ ಅಂತೇಳಿ ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ದು. ಅದು ಜಾಸ್ತಿ ಜನ ಬೇರೆ ಇದ್ವಿ. ನಾನು, ನನ್ನ ತಮ್ಮ, ನಮ್ಮಮ್ಮ, ನಮ್ಮ ಯಜಮಾನ್ರು, ಮಕ್ಳುಗಳಿಬ್ಬರು. ಸೊ ಹೋಟೆಲಲ್ಲಿ ಏನು ಇನ್ವೆಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು, ನಮಗೆ ಹೋಟೆಲಲ್ಲಿ ಇಡ್ಲಿ ಇಷ್ಟ ಆಗಲ್ಲ, ದೋಸೆ ಇಷ್ಟ ಆಗಲ್ಲ. ಸೊ ಪೂರಿ ಅಂತೂ ತಿನ್ನೋದೇ ಇಲ್ಲ, ಆಯಿಲು ಅಂತ ಹೇಳ್ಬಿಟ್ಟು. ಇನ್ನು ತಿನ್ನೋದು ಅಂತ ಹೇಳಿದ್ರೆ ಇಡ್ಲಿ ಅಂತೂ ನಾನು ಹೋಟೆಲಲ್ಲಿ ನಿಜವಾಗ್ಲೂ ತಿನ್ನಲ್ಲ, ಯಾಕೋ ಗೊತ್ತಿಲ್ಲ, ನನಗೆ ಇಷ್ಟನೇ ಆಗಲ್ಲ. ಮತ್ತು ದೋಸೆ ಅಂತೂ ನಾನು ಇಷ್ಟಪಟ್ಟು ತಿನ್ನೋದಕ್ಕೆ ಹೋಗಲ್ಲ. ನಾನು ತಿನ್ನೋದು ಅಂದರೆ ರೈಸ್ ಐಟಮ್ ಒಂದೇ, ಪಲಾವು, ಮೊಸರು ಬಜ್ಜಿ, ಇಲ್ಲಾಂದರೆ ಚಿತ್ರಾನ್ನ, ಈ ಥರ ಅಷ್ಟೇ ತಿನ್ನೋದು ನಾನು. ಹೊರಗಡೆ ಹೋದರೆ ಮಾತ್ರ ಅದು ನನಗೆ ಒಂದೊಂದು ಸಲ ಇಷ್ಟನೇ ಆಗಲ್ಲ. ನಮ್ಮ ಮನೇಲಿ ಮಾಡಿರೋದೇ ನನಗೆ ನಿಜವಾಗ್ಲೂ ಹೋಟೆಲ್ದು ನನಗೆ ಇಷ್ಟನೇ ಆಗಲ್ಲ. ಹೋಟೆಲ್ದು ಏನಾದರೂ ಇಷ್ಟಪಟ್ಟು ತಿಂತೀನಿ ಅಂತ ಹೇಳಿದ್ರೆ ಚೈನೀಸು ಮತ್ತು ನಾರ್ತ್ ಇಂಡಿಯನ್, ಅಷ್ಟು ಬಿಟ್ಟರೆ ನಾನು ಸೌತ್ ಇಂಡಿಯನ್ ನಿಜವಾಗ್ಲೂ ನನಗೆ ಹೋಟೆಲಲ್ಲಿ ಇಷ್ಟ ಆಗಲ್ಲ.
ನಾವು ಮನೇಲಿ ಮಾಡಿದ್ದೆ ನನಗಿಷ್ಟ, ಮತ್ತು ಇನ್ನು ಬಿಡು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮನೇಲೇ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದಾಯಿತು. ಇನ್ನು ನಮ್ಮ ಮನೆಯಿಂದ ಅಮ್ಮನ ಮನೆ ಹತ್ರನೇ ಹೋಗೋದು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೆ. ಸೊ ಆ ಕಾರಣದಿಂದಾಗಿ ನಾನು ಮನೆ ಹತ್ರನೇ ಕಾರ್ ಬುಕ್ ಮಾಡಿದೆ, ಅದು ಕೂಡ ಬಂತು. ಸುಮಾರು ಒಂದು 4:45ಗೆ 5 ಗಂಟೆಗೆ ಟ್ರೈನ್ ಇದ್ದಿದ್ದು, 4:15ಗೆ ಬುಕ್ ಮಾಡಿದೆ. ಕಾರ್ ಬಂತು. ನಾವು ಹೋಗೋಷ್ಟೊತ್ತಿಗೆ ರೈಲ್ವೆ ಸ್ಟೇಷನ್ ಹತ್ರ 4:45 ಆಯಿತು. ಇನ್ನು ಅಮ್ಮನ ಮನೆ ಹತ್ರ ಒಂದು 5 ನಿಮಿಷ ಸ್ಟಾಪ್ ಮಾಡಿಬಿಟ್ಟು ಅಮ್ಮ, ನನ್ನ ತಮ್ಮ, ಮಕ್ಕಳು ಎಲ್ಲರನ್ನೂ ಅಲ್ಲೇ ಪಿಕಪ್ ಮಾಡಿಕೊಂಡು, ಸೊ ಆನ್ ದ ವೇ ಹಂಗೆ ಪಿಕಪ್ ಮಾಡಿಕೊಂಡು ನಾವು ಹೊರಟಿದ್ದಾಯಿತು. ನಾನು ಸುಮಾರು ವ್ಲಾಗಲ್ಲಿ ನಾನು ನಮ್ಮೂರಿಗೆ ಹೋಗ್ಬೇಕಾದ್ರೆ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ತಾಯಿಯವ್ರ ಊರಿಗೆ ಹೋಗ್ಬೇಕಾದ್ರೆ ನಮಗೆ ಯಾವಾಗಲೂ ಹತ್ರ ಆಗೋದು RPC ಲೇಔಟಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ. ಸೊ ಅದೇ ನಮ್ಗೆ ಹತ್ರ ಆಗೋದು. ನಮ್ಮ ಮನೆಯಿಂದ ನಾವೇನಾದ್ರೂ ಇದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮೆಜೆಸ್ಟಿಕ್ಗೆ ಹೋಗ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಟ್ರೈನ್ಗಳಂತೂ ಹಾಫ್ ಆನ್ ಅವರ್ಗೆ ಒಂದೊಂದು ಟ್ರೈನ್ಗಳು ಇದ್ದೇ ಇರುತ್ತೆ. ಮೆಜೆಸ್ಟಿಕ್ ಟು ಮೈಸೂರು ಇದ್ದೇ ಇರುತ್ತೆ. ಸೆಟ್ಲಾಗಿರ್ಬೋದು, ನಾನ್ ಸ್ಟಾಪ್ ಗಾಡಿಗಳಾಗಿರ್ಬೋದು, ಎಕ್ಸ್ಪ್ರೆಸ್ ಆಗಿರ್ಬೋದು, ಯಾವುದಾದ್ರೂ ಸಿಗುತ್ತೆ. ಸೊ ನಾವು ಬೇಡ ಅಂತ ಹೇಳ್ಬಿಟ್ಟು ನಮಗಿದೆ ಹತ್ರ ಆಗೋದು. ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಸೊ ಇದು ಇಂಥ ಲೋಕಲ್ ಸ್ಟೇಷನ್ಗಳಲ್ಲಿ ಸ್ಟಾಪ್ ಕೊಡೋದಿಲ್ಲ. ಸೊ ಮೇನ್ ಸ್ಟಾಪ್ ಅಷ್ಟೇ ಕೊಡೋದು ಈ ಟ್ರೈನು. ಮತ್ತು ಇನ್ನೊಂದೇನೆಂದರೆ ಈ ಜಾಗದಲ್ಲಿ ಪ್ರತಿದಿನ ಕ್ರಾಸಿಂಗ್ ಬೀಳುತ್ತೆ. ಸೊ ಆ ಕಾರಣದಿಂದಾಗಿ ಈ ಸ್ಟೇಷನಲ್ಲಿ ಕೂಡ ಹತ್ತಿಸ್ಕೋತಾರೆ. ಈ ಸ್ಟೇಷನಲ್ಲಿ ಕೂಡ ಟಿಕೆಟ್ನ ಇಶ್ಯೂ ಮಾಡ್ತಾರೆ. ಇಲ್ಲಿ ಬಿಟ್ಟರೆ ಮೇನ್ ಸ್ಟಾಪ್ ಯಾವುದಿದೆಯೋ ಅದರಲ್ಲಿ ಮಾತ್ರ ನಿಲ್ಲಿಸೋದು. ಎಲ್ಲ ಸ್ಟಾಪ್ಗಳಲ್ಲೂ ಸ್ಟಾಪ್ ಕೊಡೋದಿಲ್ಲ. ಸಣ್ಣ ಪುಟ್ಟ ಸ್ಟಾಪ್ಗಳು ಇನ್ನು ಸೆಟ್ಲಾದರೆ ಎಲ್ಲ ಸ್ಟಾಪ್ಗಳಲ್ಲೂ ಸ್ಟಾಪ್ ಕೊಡ್ತಾರೆ. ಸೊ ಇನ್ನೊಂದು ಏನು ಪ್ರಾಬ್ಲಮ್ ಆಯಿತು ಅಂದರೆ, ನಾವು ಸುಮಾರು 4:45ಗೆ ಹೋಗಿದ್ದು 1 ಅವರ್ 1.5 ಅವರ್ ಕಾದಿದ್ದಾಯಿತು. ಏನಕ್ಕಂದರೆ ಬೆಳಗ್ಗೆ ಆಗೋಯ್ತು ಅಂತ ಹೇಳ್ಬೋದು. 5 ಗಂಟೆಗೆ ಬರಬೇಕಾಗಿದ್ದ ಟ್ರೈನು 6:15ಗೆ ಬಂತು. ಸೊ ನಾವು ಬೇರೆ 4:45ಗೆ ಹೋಗಿ ಕೂತಿದ್ವಿ. ಹತ್ತತ್ರ 1.25 ಅವರ್ 1.25 ಅವರ್ ತನಕ ಟಿಕೆಟ್ ತೊಗೊಂಡು ಕಾಯ್ಕೊಂಡು ಕೂತಿದ್ವಿ. ಸೊ ಸ್ವಲ್ಪ ಲೇಟೇ ಆಗೋಯ್ತು ಅಂತ ಹೇಳ್ಬೋದು. ಏನೂ ಮಾಡೋದಕ್ಕಾಗಲ್ಲ. ಒಂದೊಂದು ಸಲ ಟ್ರೈನ್ ಇದು ಲೇಟ್ ಮಾಡಿಬಿಡುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನಾವು ಮನೇಲೇ ಚೆಕ್ ಮಾಡ್ಕೊಂಡು ಟ್ರೈನ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಂಡು ಎಷ್ಟೊತ್ತಿಗೆ ಬರುತ್ತೆ ನೋಡಿಕೊಂಡು ಹೊರಡಬೇಕಿತ್ತು. ನಾನು ಅದೆಲ್ಲ ಅಬ್ಸರ್ವ್ ಮಾಡಲಿಲ್ಲ. ಬ್ಯುಸಿಲಿ ಪೂಜೆ ಎಲ್ಲ ಮಾಡ್ತಿದ್ದೆ. ಸಡನ್ಲಿ ಇಂಥ ಟೈಮು ಅಂತ ಫಿಕ್ಸ್ ಆಗಿಬಿಟ್ಟಿರ್ತೀವಲ್ವ ನಾವು ಮೈಂಡಲ್ಲಿ. ಸೊ ಅದೇ ಮೈಂಡ್ಸೆಟ್ಟಿಂದ ನಾವು ಹೊರಟುಬಿಟ್ವಿ. ಆಮೇಲೆ ಸುಮಾರು ಹೊತ್ತು ತನಕ ಕಾದಿದ್ದು ಆಯಿತು. ಸೊ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಟ್ರೈನ್ ಬಂದಾದಮೇಲೆ ನೆಕ್ಸ್ಟು ಮೂವ್ ಆಗಿದ್ದಾಯಿತು. ಯಾವಾಗಲೂ ಅಷ್ಟೇ ಈ ಟ್ರೈನಲ್ಲಿ ನಿಜವಾಗ್ಲೂ ಫುಲ್ಲು ಖಾಲಿ ಇರುತ್ತೆ. ಇದು ಬಂದು ನಂಜನಗೂಡು ಟ್ರೈನ್ ಆಗಿರುತ್ತೆ. ಲಾಸ್ಟು ಇದು ಬ್ಯಾಂಗ್ಳೂರು ಟು ನಂಜನಗೂಡು ಜಾಸ್ತಿ ಟ್ರೈನ್ಗಳಿಲ್ಲ. ಸೊ ಈ ಟ್ರೈನು ಬೆಳಿಗ್ಗೆ ಬೇಗ ಹೋಗೋದು ಇದೇ ಟ್ರೈನು. ಸುಮಾರು 8:30 9 ಗಂಟೆ ಅಷ್ಟೊತ್ತಿಗೆಲ್ಲ ನಂಜನಗೂಡಿಗೆ ಹೋಗ್ಬಿಡುತ್ತೆ. ಲಾಸ್ಟ್ ಟೈಮ್ ಕೂಡ ಶೇರ್ ಮಾಡ್ಕೊಂಡಿದ್ದೆ ನಾನು ನಂಜನಗೂಡು ಟ್ರೈನು ಟೈಮಿಂಗ್ಸು ಎಲ್ಲ ಪ್ರತಿಯೊಂದು ಕೂಡ ಶೇರ್ ಮಾಡಿಕೊಂಡಿದ್ದೆ. ಮತ್ತು ಇನ್ನೊಂದೇನೆಂದರೆ, ನಾವು ಯಾವಾಗ ಊರಿಗೆ ಹೋದರೂ ಇದೇ ಟ್ರೈನ್ಗೆ. ಏನಕ್ಕಂದರೆ ಬೇಗ ಹೋಗಿ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ರಿಟರ್ನ್ ಆಗಬೇಕಾಗಿರೋದ್ರಿಂದ ಯಾವಾಗಲೂ ಅಷ್ಟೇ ಇದೇ ಟ್ರೈನ್ಗೆ ಹೋಗೋದು. ಲೇಟ್ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಏನಕ್ಕಂದರೆ ನಮ್ಮೂರಲ್ಲಿ ಮನೆ ಆಗಿರ್ಬೋದು ಏನೂ ಇಲ್ಲ. ಸೊ ಅಲ್ಲೇನಾದರೂ ನಮಗೆ ಫೆಸಿಲಿಟೀಸ್ ಇದ್ದು ಮನೆಗಳೆಲ್ಲ ಇದ್ದಿದ್ದರೆ ಹೋಗಿ ಒನ್ ಡೇ ನಾವು ಉಳ್ಕೊಂಡು ಬರೋ ಥರ ಇದ್ದಿದ್ದರೆ ನಾವು ಆರಾಮಾಗಿ ಹೋಗಿ ಎಲ್ಲ ಮುಗಿಸ್ಕೊಂಡು ಒನ್ ಡೇ ಮನೇಲೇ ಇದ್ದು ರೆಸ್ಟ್ ಮಾಡಿ ನಾವು ಬರ್ಬೋದಿತ್ತು. ಸೊ ನಮಗಲ್ಲಿ ಏನು ಇಲ್ಲದೇ ಇರೋ ಕಾರಣದಿಂದ ಊರಲ್ಲಿ ನಾವು ಉಳ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ನಾವು ಬೇಗನೆ ಬಿಡ್ತೀವಿ, ಬೇಗನೆ ಹೊರಟು ಬರ್ತೀವಿ ಕೂಡ. ಇನ್ನು ಅಲ್ಲಿಂದ ನಾವು ಹೊರಡಬೇಕಾದ್ರೆ ಫುಲ್ ಎಲ್ಲ ಬೋಗಿನೂ ಆಲ್ಮೋಸ್ಟ್ ಖಾಲಿನೇ ಇರುತ್ತೆ. ಒಂದು ಸೀಟೆಲ್ಲ ಪೂರ್ತಿ ನಾವೇ ಹಿಡ್ಕೊಂಬಿಟ್ಟಿದ್ವಿ ಅಂತಲೇ ಹೇಳ್ಬೋದು ನಮ್ಮ ಬೋಗಿಲಿ. ಇನ್ನು ಮಕ್ಕಳಂತೂ ತುಂಬಾ ಆಟಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಯಜಮಾನ್ರಂತೂ ಫುಲ್ಲು ಮಲ್ಕೊಬಿಟ್ರು. ನಾನು ಅಷ್ಟೇ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಹತ್ತತ್ರ ನಾಯಂಡಹಳ್ಳಿ ಹೋಗೋ ತನಕ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಅದಾದಮೇಲೆ ನಾನು ಮಲ್ಕೊಂಬಿಟ್ಟಿದ್ದೀನಿ. ಏನಕ್ಕಂದರೆ ಪೂರ್ತಿ ನೈಟ್ ನಿದ್ದೆ ಇಲ್ವಲ್ಲ, ನಿದ್ರೆ ಬಂದುಬಿಟ್ಟಿದೆ. ನನ್ನ ತಮ್ಮನೂ ಮಲ್ಕೊಬಿಟ್ಟಿದ್ದಾನೆ, ನಮ್ಮ ಯಜಮಾನ್ರು ಮಲ್ಕೊಬಿಟ್ಟಿದ್ದಾರೆ. ಇಬ್ಬರು ಮಕ್ಕಳು ಮಾತ್ರ ಕಣ್ಣು ಮುಚ್ಚಿಲ್ಲ. ಅಮ್ಮ ನೋಡಿಕೊಂಡು ಮಕ್ಕಳನ್ನ, ಅಮ್ಮ ಮಲ್ಕೊಂಡಿಲ್ಲ. ನಾನು ನಮ್ಮ ಯಜಮಾನ್ರು ನನ್ನ ತಮ್ಮ 3 ಜನನೂ ಮಲ್ಕೊಬಿಟ್ಟಿದ್ವಿ. ನನಗಂತೂ ಕಣ್ಣೇ ಬಿಡೋದಕ್ಕಾಗ್ತಿರ್ಲಿಲ್ಲ, ಮಲ್ಕೊಬಿಟ್ಟಿದ್ದೀನಿ. ಆಮೇಲೆ ಅಮ್ಮ ಎಬ್ಬರಿಸ್ಬಿಟ್ಟು, ನಾನು ಯಾವಾಗಲೂ ಮಧುರೊಡೆ ತಿಂದೇ ಹೋಗಲ್ಲ ಅಲ್ವಾ. ಸೊ ಆ ಕಾರಣದಿಂದ ಅಮ್ಮ ಎಬ್ಬರಿಸ್ಬಿಟ್ಟು, ಮಧುರು ನೀನೇನೋ ಊರು
ಬರ್ತಾ ಇದ್ದೆ, ಎದೋಳು ಮದ್ದೂರೊಡೆ ತಿನ್ನು ಅಂತ ಅಂದ್ಬಿಟ್ಟು ಎದೋಳಿಸಿದ್ರು. ಸೊ ಆ ಟೈಮಲ್ಲಿ ಎದ್ದು ಅವಾಗ ಒಂದು ಮದ್ದೂರೊಡೆ ತಿಂದಿದ್ದಾಯಿತು. ಏನೋ ಗೊತ್ತಿಲ್ಲ, ಎಲ್ಲರ ಮನೇಲೂ ಹಿಂಗೆ ಅನಿಸುತ್ತೆ. ಮಾವದಿರು ಏನಾದರೂ ಇದ್ದರು ಅಂದರೆ ಮಕ್ಳುಗಳ್ಗಂತೂ ನಿಜವಾಗ್ಲೂ ಸೋದರು ಮಾವದಿರು ಅಂದರೆ ಅದೇನು ಎಷ್ಟು ಇಷ್ಟನೋ ಗೊತ್ತಿಲ್ಲ. ನನ್ನ ತಮ್ಮಂಗೆ ಮಾಮೂಲಿ ಟೈಮಲ್ಲಿ ನಾರ್ಮಲ್ಲಾಗಿ ಚೆನ್ನಾಗಿದ್ದಾಗ ಚೆನ್ನಾಗಿ ನೋಡ್ಕೋತಾನೆ, ಮುದ್ದು ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಸೊ ಅವ್ನು ಯಾವುದಾದ್ರೂ ಟೆನ್ಷನಲ್ಲೋ ಬ್ಯುಸಿಲೋ ಅವನೇನೋ ಒಂದು ಇದರಲ್ಲಿ ಮೂಡಲ್ಲಿ ಇದ್ದಾಗ ಮಕ್ಕಳೇನಾದರೂ ಹೋಗಿ ಏನಾದರೂ ತೀಟೆ ಮಾಡ್ತವೆ ಅಂದರೆ ಹೊಡೆದೇ ಬಿಡ್ತಾನೆ ಅವನು. ಅವನೇನೇ ಮಾಡಲಿ, ತಳ್ಳಿ ಹೊಡಿಲಿ ಬಡಿಲಿ ನೂಕಲಿ, ಆದರೂ ಹೆಂಗೆ ಮಕ್ಕಳು ತಾಯಿ ಏನೇ ಮಾಡಿದ್ರು ಮಕ್ಕಳು ತಾಯಿ ಹತ್ರ ಬರ್ತಾವೋ, ಸೊ ಹಂಗೆ ಅಷ್ಟು ಅವ್ನು ಇದು ಮಾಡಿದ್ರು ಕೂಡ ನನ್ನ ತಮ್ಮನ್ನ ಇದು ಮಾಡ್ತಾನೆ ಇರ್ತಾರೆ ಮಕ್ಕಳು. ನಿಜವಾಗ್ಲೂ ಅದೇನಿಗೂ ಗೊತ್ತಿಲ್ಲ, ಎಲ್ಲರ ಮನೇಲೂ ಹಂಗೆ ಅನಿಸುತ್ತೆ. ಸೋದ್ರ ಮಾವ ಅಂದರೆ ಆ ಥರ ಅಟ್ಯಾಚ್ಮೆಂಟು ಇರಬೇಕು, ನಿಜವಾಗ್ಲೂ ಏನೋ ಗೊತ್ತಿಲ್ಲ. ನನ್ನ ಮಕ್ಕಳು ಮಾತ್ರ ಟ್ರೈನಲ್ಲಿದ್ದರೂ ಕೂಡ ಅವ್ರ ಕಿತ್ತಾಟ ಮಾತ್ರ ಯಾವತ್ತೂ ತಪ್ಪಿದ್ದಲ್ಲ. ಮನೇಲೂ ಕಿತ್ತಾಡ್ತಾರೆ, ನೋಡ್ತಾ ಇರ್ಬೋದು ನೀವೇ, ಅಲ್ಲೂ ಕಿತ್ತಾಡ್ತಾರೆ, ಜುಟ್ಟು ಹಿಡ್ಕೊಂಡೇ ಕಿತ್ತಾಡ್ತಾ ಇದ್ದಾರೆ ಇಬ್ಬರೂ. ಸೊ ನಾವು ಯಜಮಾನ್ರಿಗೆ ಯಾವುದೋ ಒಂದು ಕಾಲ್ ಬಂದಿತ್ತು, ಸೊ ಅವ್ರು ಮಾತಾಡ್ತಿದ್ದಾರೆ. ಮಕ್ಕಳು ಮಾತ್ರ ಕಿತ್ತಾಡೋದ್ರಲ್ಲಂತೂ ಫುಲ್ ಬ್ಯುಸಿ ಆಗೋಗಿದ್ರು ಅಂತಲೇ ಹೇಳ್ಬೋದು. ಇನ್ನು ಮಾಮೂಲಿ 7:15 ಅಷ್ಟೊತ್ತಿಗೆ ನಾವಿಲ್ಲಿ ಯಾವಾಗಲೂ ಹತ್ತೋ ಟ್ರೈನು 5 ಗಂಟೆ ಟ್ರೈನು 7:15 ಅಷ್ಟೊತ್ತಿಗೆ ರೀಚ್ ಆಗ್ತಿತ್ತು ಪಾಂಡವಪುರನ. ಸೊ ಇವತ್ತು ಟ್ರೈನು 1.5 ಅವರು ಲೇಟಾಗಿ ಬಂದಿದ್ದ ಕಾರಣದಿಂದ ನಾವು 7:15ಗೆ ಹೋಗ್ಬೇಕಾಗಿದ್ದವರು 9:15 ಹತ್ತತ್ರ 9 ಗಂಟೆ 9:15 ಹತ್ತತ್ರ ಸ್ವಲ್ಪ ಫಾಸ್ಟಾಗೇ ಹೋಯಿತು ಟ್ರೈನು ಅಂತ ಹೇಳ್ಬೋದು. ಲೇಟಾಗಿ ಬಂದರೂ ನಿಜವಾಗ್ಲೂ ಹೆಂಗೆ ನಾವು ಬಂದ್ವಿ ಅಂತಲೇ ಗೊತ್ತಾಗಿಲ್ಲ. ಸೊ ಆ ರೀತಿ ಫಾಸ್ಟಾಗೇ ಬಂದಿದ್ದಾರೆ. ಸೊ ಆಮೇಲೆ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಅಮ್ಮನ ಮನೆ ದೇವ್ರಿಗೆ ಫಸ್ಟು ಹೆಣ್ಣು ದೇವ್ರಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು, ನಾರಾಯಣ ಸ್ವಾಮಿ ಲಕ್ಷ್ಮೀ ದೇವಿ ಅಮ್ಮನ ಮನೆ ದೇವರು. ಸೊ ಫಸ್ಟು ಆ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಸೊ ಆ ದೇವಸ್ಥಾನದಿಂದನೇ ನಾವು ಮೂವ್ ಆಗಬೇಕು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ. ಫಸ್ಟು ಸಿಗೋದೆ ಆ ಊರು, ಬಟ್ ನಾವು ಫಸ್ಟು ಡೈರೆಕ್ಟಾಗಿ ಹೆಣ್ದೇವ್ರಿಗೆ ಹೋಗ್ಬಿಡೋಣ, ಆಮೇಲೆ ಬರಬೇಕಾದ್ರೆ ಗಂಡೇವ್ರಿಗೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗೆ ಹೊರಟಿದ್ದಾಯಿತು. ಇನ್ನು ಬಸ್ಸಸ್ ಫೆಸಿಲಿಟೀಸ್ ಅಂತೂ ತುಂಬಾ ಇದೆ. ಸೊ ಬರ್ತಾನೆ ಇರುತ್ತೆ ಬಸ್ಸು. ಇವಾಗ ಬಸ್ ಎಲ್ಲ ಬೇಡ, ಇದೆಲ್ಲ ಇಟ್ಕೊಂಡು ಮಕ್ಳುಗಳನ್ನೆಲ್ಲ ಇಟ್ಕೊಂಡು ಆಟೋ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು, ಸೊ 200 ರುಪೀಸ್ ಏನೋ ಕೇಳಿದ್ರು 4 ಜನ ಇರೋದ್ರಿಂದ. ಪರ್ ಪರ್ಸನ್ಗೆ 50 ರುಪೀಸ್ ಏನೋ ಬಿತ್ತು. ಸೊ ಆಯಿತು ಪರವಾಗಿಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಹೋದ್ವಿ. ಆಟೋದು ಮಾಡಿಕೊಂಡು ಪೂರ್ತಿ ಸೀಟ್ ಆಟೋ ಇರುತ್ತೆ ಅದು. ಸೊ ಸೀಟ್ ಆಗೋ ತನಕ ಕಾಯಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಇದೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಟೈಮಿಂಗ್ಸ್ ಇರುತ್ತೆ. ಸೊ ಇದೆಲ್ಲ ಊರು ಒಳಗಡೆ ಇರೋ ದೇವಸ್ಥಾನಗಳು. ಸೊ ಸಣ್ಣ ಪುಟ್ಟ ದೇವಸ್ಥಾನಗಳಾಗಿರೋದ್ರಿಂದ ಇದೆಲ್ಲ ಏನು ಮಾಡ್ತಾರೆ ಅಂದರೆ ದೇವಸ್ಥಾನ ಬೆಳಗ್ಗೆ ಹೊತ್ತಷ್ಟೇ ತೆಗೆದ್ರೆ ಸಂಜೆ ತೆಗಿತಾರೆ, ಇಲ್ಲಾಂದರೆ ಸಂಜೆನೂ ತೆಗಿಯಲ್ಲ. ಊರು ಒಳಗಡೆ ದೇವಸ್ಥಾನ ಇರೋದು ಹಂಗೆ ಮಾಡೋದು. ಸೊ ಆ ಕಾರಣದಿಂದ ನಾವು ರಿಸ್ಕ್ ತೊಗೊಳೋದು ಬೇಡ, ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಬಂದು ಮತ್ತು ಟ್ರೈನ್ ಬೇರೆ ಲೇಟ್ ಆಗೋಯ್ತು, ಅದೇ ಒಂದು ಪ್ರಾಬ್ಲಮ್ ಆಗಿದ್ದು ನಮಗೆ. ಸೊ ದೇವಸ್ಥಾನದ ಹತ್ರನೇ ಇಳಿಸಿದ್ರು ಆಟೋ. ಸೊ ಆಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಡ್ಲಕ್ಕಿ ತಟ್ಟೆ ಒಂದು, ಪೂಜೆ ಸಾಮಾನು ಇಟ್ಕೊಳ್ಳೋಕೆ ಒಂದು ತಟ್ಟೆ ರೆಡಿ ಮಾಡ್ಕೋತಾ ಇದ್ವಿ ಹೊರಗಡೆನೆ ಕೂತ್ಕೊಂಡು. ಆಮೇಲೆ ಅವರು 500 ಬಂದುಬಿಟ್ಟು ಏನಕ್ಕೆ ಅಲ್ಲೇ ಕೂತಿದ್ದೀರಾ ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಅವರೇ ಕರೆದ್ರು. ಆಮೇಲೆ ಒಳಗಡೆ ಹೋದ್ಮೇಲೆ ತಟ್ಟೆಗಳನ್ನ ಕೊಟ್ಟರು ಅವರೇನೆ. ಸೊ ಆಮೇಲೆ ಅವ್ರ ತಟ್ಟೆಗಳಿಗೇ ಮಡ್ಲಕ್ಕಿ ಮತ್ತು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟೊತ್ತಿಗೆ ನಾನು ಕೊಬ್ಬರಿನ ಮರೆತು ಬಂದಿದ್ದೆ. ಸೊ ಆವಾಗ ಸಡನ್ಲಿ ನೆನೆಸ್ಕೊಂಡೆ, ಅಯ್ಯೋ ನಾನು ಕೊಬ್ಬರಿನೇ ಮರ್ತ್ಕೊಂಬಂದ್ಬಿಟ್ಟಿದ್ದೀನಿ ಅಂತ ಅಂದೆ. ಅಯ್ಯೋ ಏನು ಮಾಡೋದಕ್ಕಾಗಲ್ಲ ಬಿಡು, ಹಂಗೂ ಅಮ್ಮ ಬೈದರು. ಯಾವತ್ತೂ ಏನು ಮರಿದೇ ಬರೋಳು ನೀನು, ಏನಕ್ಕೆ ಇವತ್ತು ಈ ಥರ ಮಾಡಿದ್ಯಾ ಅಂತ ಗೊತ್ತಿಲ್ಲ ಬಿಡು, ಒಂದೇ ಸಮ ಇರಲ್ಲ ಯಾವಾಗ್ಲೂ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಮಡ್ಲಕ್ಕಿಗೆ ಇಡೋದು ಅಕ್ಕಿ, ಕೊಬ್ಬರಿ ಒಳಗಡೆ ನಾವು ಇದು ಕಡಲೆ ಇಡ್ತೀವಿ ಮತ್ತು ಬೆಲ್ಲ, ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಕಾಣಿಕೆ, ಬಳೆ ಮತ್ತು ಇನ್ನೊಂದು ಬರುತ್ತೆ, ಅದು ಹೇಳಕ್ಕೆ ಬರ್ತಾಯಿಲ್ಲ. ಸೊ ಅದು ಗೌರಿ ಸೆಟ್ ಅಂತ ಬರುತ್ತಲ್ವ, ಸೊ ಅದು ಇಡ್ತಾರೆ. ಸೊ ಅದು ನಾನೇನು ಇಡೋಕ್ಕೆ ಹೋಗಲ್ಲ.
ಮತ್ತು ಇಟ್ಟರೆ ಹಣ್ಣು ಕಾಯಿ ಕೊಬ್ಬರಿ ಆಗಲೇ ಹೇಳಿದೆ ಅಲ್ವಾ, ಹಣ್ಣುಗಳು ಕೂಡ ಎಲ್ಲ ಮಿಕ್ಸ್ ಫ್ರೂಟ್ಸ್ ಥರ ಎಲ್ಲ ಇಟ್ಟು ಕಾಣಿಕೆ ಇಟ್ಟು ಕೊಡ್ತಾರೆ. ಸೊ ನಾನು ಅದನ್ನೇನು ತಂದಿರಲಿಲ್ಲ, ಸೊ ಇಡೋಕ್ಕೆ ಹೋಗಲಿಲ್ಲ. ಮಾಮೂಲಿ 2 ಬಾಳೆಹಣ್ಣಿಟ್ಟು ಎಲೆ ಅಡಿಕೆ ಜೊತೆ ಇಟ್ಟು ಹೂವು ಅರಿಶಿನ ಕುಂಕುಮ ಬಳೆ ಕೊಟ್ಟಿದ್ದಾಯಿತು. ಕೊಬ್ಬರಿ ಮತ್ತು ಕಡಲೆ ಎರಡೂ ಮಿಸ್ ಮಾಡ್ಕೊಂಬಂದಿದ್ದೀನಿ. ಫಸ್ಟ್ ಟೈಮ್ ಹಿಂಗೆ ಮಾಡಿರೋದು, ಸೊ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಪೂಜೆ ಸಾಮಾನೆಲ್ಲ ನನ್ನ ಮಗಳು ಇಟ್ಕೊಂಡ್ಳು. ಮಡ್ಲಕ್ಕಿ ಎಲ್ಲ ನಾನು ಇಟ್ಕೊಂಡೆ. ಯಾವುದು ಏನು ಹರಕೆ ಏನೂ ಇರಲಿಲ್ಲ. ಸೊ ನಾವು ಯಾವಾಗಲೂ ಅಷ್ಟೇ ವರ್ಷ ಹೋದರೆ ಮಡ್ಲಕ್ಕಿ ಕೊಟ್ಟೆ ಬರೋದು. ನಮ್ಮನೆ ದೇವ್ರಿಗಾದರೂ ಅಷ್ಟೇ, ಅಮ್ಮನ ಮನೆ ದೇವ್ರಿಗಾದರೂ ಅಷ್ಟೇ. ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಐನೋರು ಬಂದು ನನ್ನ ತಟ್ಟೆ ಫಸ್ಟ್ ಈಸ್ಕೊಂಡಿದ್ದ ತಕ್ಷಣ ನನ್ನ ಮಗಳು ನಿಂದು ಫಸ್ಟ್ ಈಸ್ಕೊಂಡ್ರು ಅಂತ ನಗ್ತಾ ಇದ್ಲು. ಸೊ ಆಮೇಲೆ ಪೂಜೆ ಸಾಮಾನೆಲ್ಲ ಕೊಟ್ವಿ. ಅವರೆಲ್ಲ ರೆಡಿ ಮಾಡಿಬಿಟ್ಟು ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ನಮ್ಮ ಸೀರೆಲೇ ಅಭಿಷೇಕ ಮಾಡಿಸ್ಬಿಟ್ಟು ನಮ್ಮ ಸೀರೆನೇ ನಾವು ತಂದಿದ್ದ ಸೀರೆನೇ ಉಡಿಸಿದ್ವಿ. ಸೊ ಈ ಸಲ ಮಿಸ್ ಆಯಿತು, ಲೇಟ್ ಆಯಿತು. ನಾನು ಹಂಗೂ ಕೇಳಿದೆ ಅವ್ರನ್ನ, ಇಲ್ಲ ನೀವು ಇನ್ನೂ ಬೇಗ ಬಂದಿದ್ರೆ ನಿಮ್ಮ ಸೀರೆನೇ ಉಡಿಸ್ಬೋದಿತ್ತು ಅಂತಲೂ ಹೇಳಿದ್ರು. ಪರವಾಗಿಲ್ಲ ಬಿಡಿ ನೆಕ್ಸ್ಟ್ ಟೈಮು, ಇಲ್ಲ ಈ ಸಲನೇ ಆಸೆ ಇತ್ತು, ಬಟ್ ಟ್ರೈನ್ ಒಂದು ಟೈಮ್ ಆಗೋಯಿತು ನಮಗೆ ಐನೋರ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಉಡಿಸೋರಂತೆ ಬಿಡಿ. ಮತ್ತು ನಾಳೆ ನಾವು ಹೋಗಿದ್ದು ಮಾರನೇ ದಿನವೇ ಅಮಾವಾಸ್ಯೆ ಇತ್ತು, ಇನ್ನೂ ಒಳ್ಳೆ ದಿನ ಇದೆ, ನಾನು ನಾಳೆ ಉಡಿಸ್ತೀನಿ ಬಿಡಿ, ನೀವೇನು ಟೆನ್ಷನ್ ತೊಗೊಬೇಡಿ ಅಂತ ಹೇಳಿದ್ರು. ಸರಿ ಆಯಿತು ಪರವಾಗಿಲ್ಲ ನಾಳೆನೇ ಉಡಿಸಿ ಅಂತ ಹೇಳಿಬಿಟ್ಟು, ಮತ್ತು ಇನ್ನೊಂದೇನೆಂದರೆ ಶನಿ ಮಹಾತ್ಮ ಜಯಂತಿ ಕೂಡ ಅವತ್ತಿತ್ತು. ಇನ್ನೂ ಒಳ್ಳೆಯದು, ಎಷ್ಟೋ ವರ್ಷಕ್ಕೊಮ್ಮೆ ಅದು ಬರೋದಂತೆ. ಅವತ್ತು ನಾನು ಉಡಿಸ್ತೀನಿ ಅಂತ ಹೇಳಿದ್ರು. ನನಗಿನ್ನೂ ಖುಷಿ ಆಯಿತು. ಪರವಾಗಿಲ್ಲ ಆಯಿತು ಉಡಿಸಿ ಅಂತ ಹೇಳ್ಬಿಟ್ಟು ದೇವ್ರ ಮೇಲೆ ಅವರೇ ಹಾಕ್ಬಿಟ್ಟು ಸೀರೆನ ಆಮೇಲೆ ಒಂದು ಸ್ವಲ್ಪನಾದರೂ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಚೆನ್ನಾಗೇ ಮಾಡಿಕೊಟ್ರು ಅಂತ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಬಂದು ಕೂತಿದ್ವಿ. ಇದು ಬಂದು ಲಕ್ಷ್ಮೀ ದೇವಿ ದೇವಸ್ಥಾನ. ಸೊ ತುಂಬಾ ಚಿಕ್ಕದಾಗಿದೆ, ಆದರೆ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಸೊ ನಮಗಂತೂ ಒಂದು ಮೆಮೊರಬಲ್, ಅದು ಯಾವತ್ತೂ ಮರೆಯೋದಕ್ಕಾಗಲ್ಲ. ಒಂದು ಮೂಮೆಂಟ್ ನಡೆದಿತ್ತು ಅಲ್ಲಿ, ಸೊ ನಿಜವಾಗ್ಲೂ ಅದು ಮರೆಯೋದಕ್ಕಾಗಲ್ಲ. ಲಾಸ್ಟ್ ಟೈಮು ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ, ನನಗೂ ಕ್ಲಿಯರ್ ಇಲ್ಲ. ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆ ಕೂತಿದ್ವಿ. ನಾನು ಇನ್ನೊಂದು ಸಲ ಶೇರ್ ಮಾಡ್ಕೊತೀನಿ ಏನು ಅಂತ ಹೇಳಿಬಿಟ್ಟು. ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಹೊರಗಡೆ ಕೂತಿದ್ವಿ. ಆಮೇಲೆ ನಮ್ಮ ಯಜಮಾನ್ರಂದರು ದೇವಸ್ಥಾನದ ಅಪೋಸಿಟಲ್ಲೇ ನಮ್ಮ ರಿಲೇಟಿವ್ಸ್ ಅಲ್ಲ, ಸೊ ನಮ್ಮ ಊರವರೊಬ್ಬರು ಪರಿಚಯದವ್ರು ಇದ್ದಾರೆ ಅಲ್ಲೇ. ಸೊ ಅಲ್ಲಿ ಹೋಗ್ಬಿಟ್ಟು ನಮ್ಮ ಯಜಮಾನ್ರಂದರು ಯಾವಾಗಲೂ ಬಂದಾಗೆಲ್ಲ ಅವ್ರ ಮನೆಗೆ ಹೋಗ್ತೀವಿ. ಸೊ ಈ ಸಲನೂ ನಿಮ್ಮ ಫ್ರೆಂಡು ಬೇಜಾರು ಮಾಡ್ಕೊಳ್ಳಲ್ವಾ ಅತ್ತೆ, ಬಂದಿರೋದು ಗೊತ್ತಾದರೆ ಅವ್ರಿಗೆ, ಹೋಗಿ ಬನ್ನಿ ಅತ್ತೆ ನಾವು ಇಲ್ಲೇ ಕೂತಿರ್ತೀವಿ ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ಸರಿ ಆಯಿತು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಕ್ಕಳು ನನ್ನ ತಮ್ಮ ಎಲ್ಲರೂ ಹೋದರು. ಮಾತಾಡ್ಸೋದಕ್ಕೆ ಅಂತ ಹೋಗಿದ್ದಕ್ಕೆ ತಿಂಡಿ ಇಡ್ಲಿ ಏನೋ ಮಾಡಿದರು. ಲಾಸ್ಟ್ ಟೈಮ್ ಕೂಡ ಹೋದಾಗಲೂ ಇಡ್ಲಿನೇ ಮಾಡಿದರು ಅವರು. ಸೊ ಅದೊಂದು ನೆನೆಸ್ಕೋತಾ ಇದ್ವಿ. ಆಮೇಲೆ ತಿನ್ನಿ ಅಂತೇಳಿ ಹಿಂಸೆ ಮಾಡಿದ್ದಾರೆ. ಸೊ ಇಲ್ಲ ನಾವು ಅಲ್ಲಿಂದನೇ ಪಲಾವ್ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ ಅಂತ ನಮ್ಮಮ್ಮ ಅಂದಿದ್ದಕ್ಕೆ ಬೈದ್ರಂತೆ ಸಿಕ್ಕಾಬಟ್ಟೆ ಬೈದಿದ್ದಾರೆ. ಏನಕ್ಕೆ ನಾವು ಯಾರೂ ಇರಲಿಲ್ವಾ ಇಲ್ಲಿ, ಏನಕ್ಕೆ ಮಾಡ್ಕೊಬರ್ಬೇಕಿತ್ತು, ಅಲ್ಲಿಂದ ಮಾಡ್ಕೊಂಡು ಹೊತ್ಕೊಬರ್ಬೇಕಿತ್ತ ನೀನು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೈದಿದ್ದಾರೆ. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗಲಿ ಆಯಿತು, ಅಲ್ಲಿ ಎಲ್ಲಿ ತಿಂತೀರಾ ಮನೆ ಒಳಗಡೆನೇ ತೊಗೊಂಬಂದು ತಿನ್ನಿ ಅಂತ ಹೇಳಿದ್ದಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ತೊಗೊಂಬಂದು ಅವ್ರ ಮನೆ ಒಳಗಡೆನೆ ಕೂತ್ಕೊಂಡು ಎಲ್ಲರೂ ಟಿಫನ್ನ ಮಾಡ್ಕೊಂಡ್ವಿ. ಹೋಗು ನಿನಗೆ ಹಬ್ಬ ಮಾಡ್ತದೆ. ಪುಟಾಣಿಗೆ ಆಯ್ತಲ್ಲ
ಬಿಸಿಲಿಗೆ ಸ್ಮೆಲ್ ಬಂದ್ಬಿಡ್ತದೆ. ಒಳ್ಳೆ ದೆವ್ವ ಕಾಣಂಗೆ. ಆಮೇಲೆ ಮಕ್ಕಳು ಅದು ಚಿಕ್ಕದು ಕರುಗಳೆಲ್ಲ ಇದ್ವಾ ಅಲ್ವಾ, ಸೊ ಅದ್ರ ಜೊತೆ ಆಟಾಡ್ತಾಯಿದ್ರು. ಇನ್ನು ಈ ಲಾರಿ ಬಂದ್ಬಿಟ್ಟು ಆ ಆಂಟಿ ಮಗಂದು ಈ ಲಾರಿ. ಸೊ ತುಂಬಾ ಚೆನ್ನಾಗಿ ಜೋರಾಗೇ ಇದ್ದಾರೆ. ಬಟ್ ಇಬ್ಬರು ಗಂಡು ಮಕ್ಕಳು ಅವ್ರಿಗೆ, ಸೊ ಹೆಣ್ಮಕ್ಳಿಲ್ಲ. ಅದೇ ಎಲ್ಲರಿಗೂ ಪ್ರಾಬ್ಲಮ್ ಆದಂಗೆ ಅವ್ರಿಗೂ ಕೂಡ ಪ್ರಾಬ್ಲಮ್ಸ್ ಆಗಿದೆ. ಹೆಣ್ಣುಗಳದ್ದೇ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಗಂಡು ಮಕ್ಕಳು ನಿಜವಾಗ್ಲೂ ಆವಾಗಿನ ಟೈಮಲ್ಲಿ ಹೆಣ್ಮಕ್ಳುಗಳು ಇಟ್ಕೊಂಡು ಕಷ್ಟಪಡ್ತಿದ್ರು. ಬಟ್ ಇವಾಗಿನ ಟೈಮಲ್ಲಿ ಮನೇಲಿ ಗಂಡು ಮಕ್ಳನ್ನ ಇಟ್ಕೊಂಡು ಕಷ್ಟಪಡೋ ಥರ ಆಗಿದೆ. ಸೊ ನಿಜವಾಗ್ಲೂ ಅದೊಂದು ಬೇಜಾರು ಮೂಮೆಂಟ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ಎತ್ತೋರೆ ಗ್ರೇಟ್ ಅಂತ ಹೇಳ್ಬೋದು ಇವತ್ತಿನ ಕಾಲದಲ್ಲಿ. ಸೊ ಏನೂ ಮಾಡೋದಕ್ಕಾಗಲ್ಲ. ಹಣೆಯಲ್ಲಿ ಭಗವಂತ ಹೆಂಗೆ ಬರೆದಿರ್ತಾರೋ ಹಂಗೆ ಆಗಬೇಕು, ಏನು ಮಾಡೋದಕ್ಕಾಗಲ್ಲ. ಇಲ್ಲ ಇಟ್ಬಿಡು, ನಿಮ್ಮ ಅಮ್ಮ ಬರ್ತಾ ಇರ್ತದಲ್ಲ ಅವಾಗ ಕರ್ಕೊಯ್ತದೆ ದೊಡ್ಡೊಳಾದ್ಮೇಲೆ. ಮಕ್ಳೆಲ್ಲ ಅವೆಲ್ಲ. ಆಮೇಲೆ ಮಿಕ್ಕಿದ್ದು ಪಲಾವೆಲ್ಲ ಇಟ್ಕೊಂಬಿಡಿ ಆಂಟಿ ಅಂತ ಹೇಳಿದಕ್ಕೆ, ಇಲ್ಲ ಬೇಡ ನೀವು ಎಲ್ಲಾದರೂ ತಿನ್ನೋರಂತೆ, ಮಧ್ಯದಲ್ಲಿ ತೊಗೊಂಡೋಗಿ ಬೇಡ ಬೇಡ ಅಂತ ಎಷ್ಟು ಇದು ಮಾಡಿದ್ರು. ಆಮೇಲೆ ಅಮ್ಮ ಇಲ್ಲ ಬೇಡ ಬೇಡ ಆಯಿತು, ನೆಕ್ಸ್ಟ್ ಟೈಮ್ ಬಂದಾಗ ನಾವೇನು ಮಾಡ್ಕೊಬರಲ್ಲ, ಇಲ್ಲೇ ಬಂದು ತಿಂಡಿ ತಿಂತೀವಿ, ಆಯಿತು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಪಲಾವ್ ಮಿಕ್ಕಿದ್ದೆಲ್ಲ ಕೊಟ್ಬಿಟ್ಟು, ಏನಕ್ಕೆ ವೇಸ್ಟ್ ಆಗುತ್ತೆ, ಅವರಾದರೂ ತಿಂತಾರೆ. ಇಡ್ಲಿ ಆದರೂ ಇಡ್ಲಿ ಹಿಟ್ಟನ್ನ ಫ್ರಿಜ್ ಇದೆ, ಸೊ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಇವಾಗ ಊಟ ಮಾಡ್ಕೊಳ್ಳಿ, ಪಲಾವ್ನೇ ತಿನ್ಕೊಂಬಿಡಿ ಇವಾಗ ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು, ಮೊಸರು ಬಜ್ಜಿ ಪಲಾವೆಲ್ಲ ಪಾತ್ರೆ ಎಲ್ಲ ಅವರೇ ತೊಳೆದು ಕೊಟ್ಟರು. ಅದನ್ನು ಬ್ಯಾಗ್ ಹಾಕ್ಕೊಂಡು ಆಮೇಲೆ ಟೀ ಮಾಡಿಕೊಟ್ರು. ಕುಡಿದ್ಬಿಟ್ಟು ನನ್ನ ಮಗಳಿಗೆ ರೇಗಿಸ್ತಾಯಿದ್ರು, ಇಲ್ಲೇ ಇದ್ಬಿಡು. ಏನಕ್ಕಂದರೆ ನನ್ನ ಮಗ ಸ್ವಲ್ಪ ಸಾಫ್ಟು, ನಮ್ಮ ಯಜಮಾನ್ರ ಥರ. ನನ್ನ ಮಗಳು ಮಾತ್ರ ನನ್ನ ಥರ ಸ್ವಲ್ಪ ಎಲ್ಲರನ್ನೂ ಕ್ಲೋಸಾಗಿ ಮಾತಾಡ್ಸೋದು, ಜಾಸ್ತಿ ಹಚ್ಕೊಬಿಡ್ತಾಳೆ. ನನ್ನ ಥರನೇ ಸೇಮ್ ನನ್ನ ಥರನೇ ನನ್ನ ಮಗಳು, ಆ ಥರ ಕ್ಲೋಸಾಗಿ ಮಾತಾಡ್ತಾಯಿದ್ಲು. ಸೊ ಅದಕ್ಕೆ ಅವರು ಇದ್ಬಿಡು ಹೋಗ್ಬೇಡ ಇದ್ಬಿಡು ಅಂತ ಹಿಂಸೆ ಮಾಡ್ತಾಯಿದ್ರು. ಅವಳು ಇರ್ತೀನಿ ಅಂತ ಇದ್ಲು. ಆಮೇಲೆ ಅವ್ರ ಹಸ್ಬೆಂಡು ತೀರ್ಕೊಂಡು ಸುಮಾರು ವರ್ಷ ಆಗಿದೆ. ಸೊ ನಮ್ಮ ಕಡೆ ಸೈಡು ಸುಮಾರು ಕಡೆ ಸೈಡ್ ಇರುತ್ತೆ ಅದು. ಗಂಡ ತೀರೋದ್ಮೇಲೆ ಯಾರಾದರೂ ಮುತ್ತೈದೆಯರು ಮನೆಗೆ ಬಂದರೆ ಅರ್ಶಿನ ಕುಂಕುಮ ಕೊಡೋದಿಲ್ಲ ಅವರು, ಅವರೇ ಇಟ್ಬಿಡ್ತಾರೆ, ಇಲ್ಲ ನೀವೇ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ಆಮೇಲೆ ಆ ಟೇಬಲ್ ಮೇಲೆ ಇಟ್ಬಿಟ್ಟು ಹೊರಟೋದ್ರು. ಯಾರಾದರೂ ಅದು ಮಾಮೂಲಿ ಮುತ್ತೈದೆ ಹೆಂಗಸ್ರಾದರೆ ಕೈಯಲ್ಲಿ ಇಟ್ಕೊಂಡು ಕೊಡ್ತಾರೆ. ಅವ್ರ ಪಾಪ ನಮ್ಗೆ ಅದೊಂದು ಬೇಜಾರಾಯಿತು ನನಗೆ. ಆಮೇಲೆ ಅರ್ಶಿನ ಕುಂಕುಮ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ಹೊರಟೋದ್ರು. ಸೊ ಅಮ್ಮ ನಾನು ಅರ್ಶಿನ ಕುಂಕುಮ ತೊಗೊಂಡು, ಅವರು ಏನು ಅರ್ಶಿನ ಕುಂಕುಮ ಕೊಡ್ತಾರೆ, ಊಟ ಕೊಡ್ತಾರೆ ಅನ್ನೋದೆಲ್ಲ ಮುಖ್ಯ. ಒಂದು ಗ್ಲಾಸ್ ಪ್ರೀತಿಯಿಂದ ಅವ್ರ ಮನೆ ಬಾಗಿಲಿಗೆ ಹೋದಾಗ ಒಂದು ಗ್ಲಾಸ್ ನೀರು ಕೊಟ್ಟರು ಕೂಡ ಅದು ಅಮೃತಕ್ಕೆ ಸಮ ಅಂತ ಹೇಳ್ತೀನಿ. ನಿಜವಾಗ್ಲೂ ಒಬ್ಬರು ಮನೆ ಉಪ್ಪಿನ ಋಣನ ನಾವು ಎಷ್ಟು ಜನ್ಮ ಎತ್ತು ಬಂದರೂ ತೀರ್ಸೋದಕ್ಕಾಗಲ್ಲ. ಸೊ ನಾನು ಇವಾಗ ಹೋಗಿದ್ದ ಮನೆಯೇ ಅಂತಲ್ಲ, ಯಾರಿಗಾದರೂ ಅಷ್ಟೇ ನಾನು ಹೇಳೋದು ಒಂದೇ ಮಾತು, ಒಂದು ಮನೆ ಉಪ್ಪಿನ ಋಣನ ನಿಜವಾಗ್ಲೂ ನಾವು ತೀರ್ಸೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅದು ಒಂಥರ ಮೂಮೆಂಟು, ಆ ಮೂಮೆಂಟ್ಗಳನ್ನ ಮರೆಯೋದಕ್ಕಾಗಲ್ಲ. ಒಬ್ಬರು ಮನೇಲಿ ಒಂದಾಗಲೂ ಅನ್ನ ತಿಂದಿದ್ದು ಕೂಡ ನೆನಿಬೇಕು. ಒಂದು ಲೋಟ ನೀರು ಕೊಟ್ಟರು ಕೂಡ ಅದು ಅಮೃತಕ್ಕೆ ಸಮ ಅಂತ ತಿಳ್ಕೊಂಡು ಅನ್ನದಾತ ಸುಖಿನೋ ಭವಂತು ಅಂತ ಹಾರಸಿ ಬರಬೇಕು ನಾವು ಒಬ್ಬರು ಮನೆಗೆ ಹೋದಾಗ. ಶಾಪ ಹಾಕ್ಬಿಟ್ಟು ಹಿಂದೆಲೊಂಥರ ಮುಂದೆಲೊಂಥರ ಹುರ್ಕೊಳ್ಳೋದು, ನೋಡಿಕೊಂಡು ಅವ್ರನ್ನ ಹಿಂಗೆ ಬದುಕ್ತಿದ್ದಾರೆ ಹಂಗೆ ಬದುಕ್ತಿದ್ದಾರೆ ಅಂತ ನೋಡಿಕೊಂಡು ಹುರ್ಕೊಳ್ಳೋದು. ಅವರೇನಾದರೂ ಕೀಳಾಗಿದ್ದರೆ ಅಯ್ಯೋ ಇವ್ರಿಗೇನೈತೆ ಬಾ ಅಂತ ಚೀಪಾಗಿ ಮಾತಾಡೋದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಸೊ ನಾವು ಒಬ್ರಿಗೆ ಒಳ್ಳೇದು ಬಯಸ್ತು ಅಂತ ಅಂದರೆ ನಮಗೆ ಇನ್ನೊಂದು ಕಡೆಯಿಂದ ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ. ಆ ನಂಬಿಕೆ ಮೇಲೆ ನಾನು ಇಲ್ಲಿ ತನಕ ನಡ್ಕೊಂಬಂದಿದ್ದೀನಿ, ಇನ್ನು ಮುಂದಕ್ಕೂ ನಡ್ಕೊಂಡು ಹೋಗ್ತೀನಿ. ಒಬ್ಬರು ಚೆನ್ನಾಗಿ ಬದುಕ್ತಿದ್ದಾರೆ ಅಂತ ಹೇಳಿದ್ರೆ ಖುಷಿ ಪಡಬೇಕೇ ಹೊರತು ಹೊಟ್ಟೆ ಕಿಚ್ಚು ಪಡಬಾರ್ದು. ನಿಜವಾಗ್ಲೂ ಅವ್ರಿಗೆ ಅರಸಿ ಹಾರೈಸಿದ್ರೆ ಅವ್ರು ಚೆನ್ನಾಗಿದ್ದರೆ ತಾನೇ ನಮ್ಮನ್ನು ಕರೆದು ಬನ್ನಿ ಅಂತ ಕರೆದು ಏನೇ ಒಂದು ಫಂಕ್ಷನ್ಗಳು ಕಾರ್ಯ ಕಟ್ ಮಾಡಿದ್ರೂ ಕೂಡ ನಮ್ಮನ್ನು ಕರೆದು ಒಂದು ಗ್ಲಾಸ್ ನೀರು ಕೊಡ್ತಾರೆ. ಅವರೇ ಚೆನ್ನಾಗಿಲ್ಲ ಅಂದರೆ ನಮ್ಮನ್ನು ಯಾರು ಕರೀತಾರೆ ಅಲ್ವಾ ಅನ್ನೋ ಥರ ನಾನು ಮೈಂಡ್ಸೆಟ್ ಇಟ್ಕೊಂಡಿರೋದು. ಯಾರು ಬದುಕಿದ್ರೂ ಯಾರೂ ನಮಗೆ ಕೊಡಲ್ಲ, ನಾವು ಬದುಕಿದ್ರೂ ಕೂಡ ನಾವು ಯಾರಿಗೂ ಕೊಡೋದಿಲ್ಲ. ನಾವು ಬದುಕಿದ್ರೆ ನಮಗಿರುತ್ತೆ, ಅವ್ರು ಬದುಕಿದ್ರೆ ಅವ್ರಿಗಿರುತ್ತೆ. ಅವರು ಏನಾದರೂ ಒಂದು ಮಾಡಿದ್ರೆ ನಮ್ಮನ್ನು ಏನಕ್ಕೆ ಕರೀತಾರೆ, ನಮ್ಮನ್ನು ನಂಬಿಕೆ ಇಟ್ಟು ಏನಕ್ಕೆ ಕರೀತಾರೆ ಅಂದರೆ
ಅರಸ್ಬಿಟ್ಟು ಹಾರೈಸ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಹೋಗಲಿ ಅಂತ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಮ್ಮನ್ನು ಕರೆಯೋದು. ಸೊ ನಾವು ಅದನ್ನು ಬೇರೆ ಥರನೇ ತಿರುಗಿಸಾಕ್ಬಿಟ್ಟು ಬರಬಾರ್ದು, ಒಳ್ಳೇದು ಬಯಸ್ಬಿಟ್ಟೆ ಬರಬೇಕು ಅಂತ ನನ್ನ ಒಂದು ಇಂಟೆನ್ಷನ್ನು. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದು ಒಂದು. ಇನ್ನು ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಆ ಆಂಟಿ ನಿಜವಾಗ್ಲೂ ತುಂಬಾ ಬೇಜಾರು ಮಾಡಿಕೊಂಡ್ರು. ಸೊ ನೆಕ್ಸ್ಟ್ ಟೈಮ್ ಆಯಿತು ಮಾಡ್ಕೊಬರಲ್ಲ ಇನ್ನೊಂದು ಸಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಅವ್ರಿಗೆ ಬಂದಿದ್ದಾಯಿತು. ಇನ್ನು ಅಲ್ಲೆಲ್ಲ ನೀಟಾಗೆಲ್ಲ ಮುಗೀತು. ಆಂಟಿ ಮನೆಗೆ ಹೋಗಿದ್ದೆ ಸ್ವಲ್ಪ ಲೇಟ್ ಆಗೋಯಿತು. ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಪಕ್ಕದೂರಿಗೆ ಹೋಗಬೇಕಿತ್ತು. ಪಕ್ಕದೂರಲ್ಲೇ ನಮ್ಮ ನಾರಾಯಣ ಸ್ವಾಮಿ ದೇವಸ್ಥಾನ ಇರೋದು. ಅಲ್ಲಿಂದ ಆನ್ ದ ವೇ ಹೆಂಗೆ ಬರ್ತಾ ಆಟೋದಲ್ಲಿ ಅಲ್ಲೇ ಇಳ್ಕೊಂಡ್ವಿ. ಅಲ್ಲೇ ಇಳ್ಕೊಂಡು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಅದು ಸ್ವಲ್ಪ ಚೆನ್ನಾಗಿ ದೊಡ್ಡದಾಗೆ ಕಟ್ಟಿದ್ದಾರೆ. ಅದು ಕೂಡ ಊರೊಳಗಡೆ ಇರೋ ದೇವಸ್ಥಾನನೇ. ಸೊ ಅಲ್ಲೋಗಿ ಎಲ್ಲ ಅಲ್ಲಿ ಯಾವುದು ಮಡ್ಲಕ್ಕಿ ಆ ಥರ ಏನೂ ಕೊಡೋ ಆಗಿಲ್ಲ ಅಲ್ಲ, ಗಂಡವ್ರಿಗೆ ನಮ್ಮ ಕಡೆ ಕೊಡೋದಿಲ್ಲ ಮಡ್ಲಕ್ಕಿ ಎಲ್ಲ. ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಬಿಟ್ಟು ಅಲ್ಲಿ ಹೆಣ್ಣು ದೇವ್ರಿಗೆ ನಾನು ನಮ್ಮ ಅಪ್ಪನ ಮನೆಗೆ ಹೆಣ್ಣು ಮಗಳಾಗಿ ಅಲ್ಲಿ ಹೆಣ್ಣು ದೇವ್ರಿಗೆ ನಾನು ಕೊಡಬೇಕಿತ್ತು, ನಾನು ಕೊಟ್ಟೆ. ಸೊ ಇಲ್ಲಿ ಗಂಡು ದೇವ್ರಿಗೆ ನಾನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನನ್ನ ತಮ್ಮನ ಕೈಯಲ್ಲಿ ನಾನು ಕೊಡಿಸ್ದೆ. ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ನನ್ನ ತಮ್ಮನ ಕೈಯಲ್ಲಿ ಪೂಜೆ ಸಾಮಾನ ಕೊಡಿಸ್ದೆ ದೇವ್ರಿಗೆ. ಸೊ ಅಲ್ಲಿ ಹೆಣ್ಣು ದೇವರಿಗೆ ನಾನು ಕೊಟ್ಟಿದ್ದೆ. ಸೊ ಅದು ಒಂದು. ಇನ್ನೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಇಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೂತಿದ್ವಿ. ಸೊ ನಮಗೆ ಇರೋದು ಮೇಯ್ನು ಇವಾಗ ವೆಂಕಟರಮಣ ಸ್ವಾಮಿ, ನಾರಾಯಣ ಸ್ವಾಮಿ, ಈ ಥರ ಬೇರೆ 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 ವೈಕುಂಠ ಈ ಥರ ಎಲ್ಲ ಹೇಳೋದಕ್ಕಾಗಲ್ಲ. ಅದೆಲ್ಲ ಸುಮಾರು ಹೆಸ್ರುಗಳಿದ್ದಾವೆ. ಬಟ್ ಅದೆಲ್ಲ ಹೆಸ್ರಲ್ಲಿರೋದು ನಾಮ ಹಲವು, ದೇವ್ರು ಮಾತ್ರ ಒಬ್ಬನೇ. ನಿಜವಾಗ್ಲೂ ದೇವ್ರು ಮಾತ್ರ ಒಬ್ಬನೇ. ದೇವರು ಒಂದೇ, ಬಟ್ ಹೆಸ್ರುಗಳು ಮಾತ್ರ ಚೇಂಜ್ ಅಷ್ಟೇ, ಅವತಾರಗಳು ಮಾತ್ರ ಚೇಂಜು ಅಂತ ಹೇಳ್ಬೋದು. ವೆಂಕಟರಮಣ ಸ್ವಾಮಿ, ನಾರಾಯಣ ಸ್ವಾಮಿ ಎಲ್ಲ ಒಂದೇ. ಸೊ ಅವರು ಯಾವಾಗಲೂ ತಿರುಪತಿಗೆ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಊರಿನ ಅಕ್ಕಪಕ್ಕದವರೆಲ್ಲ ಮಾಡ್ಕೊಂಡಿರೋದು ಅಲ್ಲೇ, ಅದೇ ದೇವಸ್ಥಾನಕ್ಕೆ ಹೋಗೋದು. ಇವಾಗ ಫಸ್ಟ್ ಟೈಮು ನಾನು ಅಮ್ಮನ್ನ ತಿರುಪತಿ ಕರ್ಕೊಂಡು ಹೋಗಿದ್ದು ಅಂದರೆ ಈಗಲೇ. ನಾವು ಯಾವತ್ತೂ ತಿರುಪತಿಗೆ ಹೋಗಿರಲಿಲ್ಲ. ನಾನು 1 ಟೈಮ್ ಹೋಗಿದ್ದೀನಿ, ಈಗ ಹೋಗಿರೋದು ಸೇರಿಸಿ 2 ಟೈಮ್ ಆಯಿತು ತಿರುಪತಿಗೆ ಹೋಗಿ. ಅಮ್ಮನ್ನ ಇದೇ ಫಸ್ಟ್ ಕರ್ಕೊಂಡು ಹೋಗಿದ್ದು. ನಾನು ಸಾಯೋದ್ರೊಳಗೆ ಒಂದು ಸಲನಾರು ನೋಡಬೇಕು ಅನ್ನೋದಿತ್ತು ಅಮ್ಮನಿಗೆ. ಸೊ ಅಮ್ಮನ ಆಸೆನ ನೆರವೇರಿಸಿದ್ದೀನಿ. ಇನ್ನು ಅದೇ ದೇವಸ್ಥಾನದ್ದು ಗಂಡೇವ್ರ ದೇವಸ್ಥಾನದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಲಕ್ಷ್ಮೀ ದೇವಿ, ಈ ಕಡೆ ಪದ್ಮಾವತಿ 2 ಹೆಣ್ಣು ದೇವ್ರುಗಳಿದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಯಾರು? ನಾನು ಒಬ್ಳೆಯ? ಒಂದು ಚಿಪ್ಪಲ್ ಹೋಯ್ತು. ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದೆಯಾ? ತಿಂದಿದ್ದೀ ಅಂತ ತೋರ್ಸೋಕ್ಕೆ. ನೀನೊಬ್ಬನೇ ಒಂದು ಚಿಪ್ ತಿಂದಿದ್ದೀ ಅಂತ ನೋಡವ. ಒಂದು ಚಿಪ್ಪು ಆಮೇಲೆ ಅಲ್ಲ ಅದಿರಲಿ, ಚಿಪ್ ತಿಂದಿರೋದಿರಲಿ, ಎಲ್ಲ ಸೇರ್ಕೊಂಡು ಎಲ್ಲಿಟ್ಟವ್ರು ನೋಡು, ಎಲ್ಲ ಸೇರ್ಕೊಂಡು ನಾನು ತೊಡೆ ಮೇಲೆ ಮಡಗವ್ರೆ. ನನ್ನ ಕವರ್ ಎತ್ಕೊಂಡು ಹಸುಗೆ ಹಾಕ್ಬಿಡೋದ ಬಿಡು. ಪೂಜೆ ಸಾಮಾನು ಇದ್ರಲ್ಲಿ ತಡಿ, ನನಗೆ ಬೇಕು. ಇದೇನ್ರಲ್ಲ ಖಾಲಿನೇ ಈಗ ಅಲ್ಲೇ ಕೊಟ್ಟಿದ್ದೀನಿ. ಅದರಲ್ಲೂ ವಾಪಸ್ ಕುಡಿದ್ರು ಅವರು. ಅಯ್ಯೋ ಅವ್ವ ಸೂರಾಕ್ಸೋದು ಐದಾಗ ಪುಟ್ ಹೊಡೋದ್ರೆ 5 ನಿಮಿಷಕ್ಕೂ ಹೊಳ್ತಾರೆ. ಬಸಿ ಸೀಣ ಅಂತ ಅನ್ಕಲ್ಲವನು. ಇದು ಯಾವುದೇ ದೇವಸ್ಥಾನಕ್ಕೆ ನಾವು ಕಾಸು ಹಾಕೋದ್ರ ಮೇಲೆ ಇರುತ್ತೆ. ದುಡ್ಡು ಮೇಲೆ ಡಿಪೆಂಡು ಹಾಕಿರ್ತೀವಿ. ಹಂಗೆ ಏನು ನೋಡೋದು, ನೋಡ್ಕೊಳ್ಳೋದು, ಪೂಜೆ ಮಾಡೋದು, ನಿಧಾನ ಮಾಡೋದು, ನಮಗೊಂದು ಏನಾದರೂ ಕೊಡಬೇಕಾದ್ರೆ ಇದು ಮಾಡೋದು. ಇಲ್ಲಾಂದರೆ ಕಿಡಿ ತೋರಿಸ್ಬಿಡ್ತಾರೆ. ಈಗ ಮಾಡಲಿಲ್ವಾ? ಎಲ್ಲಿ ಹಾಂ ಅವ್ರಿಗೆ ಬರೀ ಮಾಡಿಬಿಟ್ಟು ಪಾದ ನಮಸ್ಕಾರ ಐತವೆ ಕಣವ. ಅಯ್ಯೋ ನನಗೇನು ಅಲ್ಲಿ ಕಾಣಲಿಲ್ಲ. ಕೃಷ್ಣ ಪರಮಾತ್ಮ ಎಷ್ಟು ಜನ ದೇವಸ್ಥಾನಕ್ಕೆ ಬಂದಿಲ್ಲ ಅಂದರೆ 2 ವರ್ಷ ಆಯ್ತು, 3 ವರ್ಷ ಆಯ್ತು, ಬೇಗ ಕರ್ಕೊಬತ್ತೀನಿ. ಮಕ್ಕಳು ಕರ್ಕೊಬತ್ತೀನಿ.
ಅಲ್ಲೇ ಕೂತ್ಕೊಂಡು ಬಮ್ಮಿ ದೇವಸ್ಥಾನದ ಹೆಜ್ಜೆ ಆದ್ರೂ ಹಂಗೇನೆ ಉಷಾ ಕೆಳಗಿಂದ ಮೇಲಿಂದ ಹೋಗ್ತಿದ್ದೀವಿ. ಅಯ್ಯೋ ದುಡ್ಡು ಕೊಡ್ರಿ ಪೂಜೆ ಮಾಡ್ತೀವಿ ಅಂತ ಏನೋ ಓನರ್ ಕರ್ಕೊಂಡ್ಬಂದು ಕಾರ್ಡ್ ಕೊಡ್ಸಿದ ಅಲ್ಲ ಕಣವ, ಕೊಟ್ಟೆ ನನಗೆ ಕಸದ ಕುಸದ ಹೋಗ್ಲಿಲ್ಲ ಲಕ್ಷ್ಮೀ ದೇವಿ ಇಲ್ಲದ ಅಲ್ಲೇ ಅದು ಬರೀ ದೇವಿ. ಅದೇ ಕೊಬ್ಬ ಹೊತ್ತಿದ್ರೆ ಇನ್ನೊಂದು ಇರ್ಬೇಕು ಲಕ್ಷ್ಮೀ ದೇವಿ. ಇಲ್ಲಿ ಒಳ್ಳೆ ಅಲ್ಲಿ ನಾವು ಅಲ್ಲಿ ಸಪ್ರೇಟ್ ಆಗಿ ಅಲ್ಲ ಹೊಡಿತೀವಿ ಅಷ್ಟೇ ಅಮ್ಮ ನನ್ನ ರಾಧೆ ತರ ಶುಕ್ರವಾರ ಇವತ್ತು ನನ್ನ ರಾಧೆ ತರ ರೆಡಿ ಮಾಡಿದ್ರಲ್ಲ ಅದೇ ತರ ಐತೆ ತಾನೆ ಕಡೆ ಕೂತವನೇ ಅಲ್ಲಿ. ನಡಿ ನೀನಾಯ್ತು. ಗರುಡ ಮೂರ್ತಿ ಯಾರಿಗೋ ಸ್ವಲ್ಪ ವೀಡಿಯೋ ಮಾಡ್ತಿದ್ದಕ್ಕೆ ಫೋಟೋ ತೆಗಿಬೇಡಿ ಅಂತ ಹೇಳಿದ್ರು ಅವರು ಐನೋರು. ಅದಕ್ಕೆ ನಾನು ವೀಡಿಯೋ ಫೋಟೋ ಮಾಡ್ಕೋತಾ ಇದ್ದರೆ ನಮ್ಮ ಮನೇಲಿ ನಮ್ಮ ಯಜಮಾನ್ರು, ನನ್ನ ತಮ್ಮ, ನಮ್ಮಮ್ಮ 3 ಜನರು ರೇಗಿಸಿ ಇಡ್ತಾಯಿದ್ರು. ಬಂದ್ಬಿಟ್ರು ನೋಡು ಅಲ್ಲೇ ಕೂತಿದ್ದಾರೆ ಅಂತ ಹೇಳಿ ಕೂತ್ಕೊಳ್ಳಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೋತಾನೆ ಇದ್ದೆ. ಸೊ ಇನ್ನು ಏನು ಮಾತಾಡ್ತಾಯಿದ್ರು ಎಲ್ಲ ಅಲ್ಲಿ ಕೂತ್ಕೊಂಡು ಅಂತ ಹೇಳಿದ್ರೆ, ದುಡ್ಡಿನ ಮೇಲೆ ಡಿಪೆಂಡು ಇವತ್ತಿನ ಪ್ರಪಂಚ. ಸೊ ಏನಕ್ಕಂದರೆ ದುಡ್ಡು ಜಾಸ್ತಿ ಕೊಟ್ಟರೆ ಚೆನ್ನಾಗಿ ನಿಧಾನಕ್ಕೆ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ. ಸೊ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ಸುದ್ದಿ ಮಾತಾಡ್ಕೊಂಡು ಕೂತಿದ್ವಿ. ಅದು ಎಷ್ಟು ನಿಜ ಅಲ್ವಾ, ಅದು ಎಷ್ಟು ಸತ್ಯ ಅಲ್ವಾ. ಸೊ ದುಡ್ಡಿನ ಮೇಲೆ ಇವತ್ತೆಲ್ಲ ಡಿಪೆಂಡ್ ಆಗಿರೋದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೊರಗಡೆ ಬಂದಿದ್ದಾಯಿತು. ಇನ್ನು ಅಲ್ಲೊಂದು ಫಂಕ್ಷನ್ ಕೂಡ, ಆರತಿ ಶಾಸ್ತ್ರ ಒಂದು ಫಂಕ್ಷನ್ ಕೂಡ ನಡೀತಾ ಇತ್ತು, ದೇವಸ್ಥಾನದಲ್ಲೇ ಇಟ್ಕೊಂಡಿದ್ರು. ಸೊ ಹಂಗೆ ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು, ಬಿಸಿಲಂತೂ ಸಿಕ್ಕಾಬಟ್ಟೆ, ಕಾಲಂತೂ ತುಂಬಾ ಸುಡ್ತಾಯಿತ್ತು. ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಒಂದು ಕಾವಲಿ ಇತ್ತು. ಸೊ ನಾವು ಚಿಕ್ಕದ್ರಲ್ಲಿದ್ದಾಗೆಲ್ಲ ನಮ್ಮನ್ನು ಕರ್ಕೊಂಬಂದು ಮುಡಿ ಕೊಟ್ಟು ಇದೇ ದೇವಸ್ಥಾನದಲ್ಲಿ ಸ್ನಾನ ಮಾಡಿಸಿ ಅಲ್ಲಿ ಕಾವಲಿ ನದಿಯಲ್ಲಿ ಬರ್ತಿದ್ವಿ. ಸೊ ಅದನ್ನು ನೋಡ್ಕೊಂಬರೋಣ ಇವಾಗ ಹೆಂಗೈತೆ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದಾಯಿತು. ಮುಗುರಮ್ಮ ಬಂದ್ಬಿಟ್ಟವಳೆ, ಇನ್ನೂ ಹೋಗೇ ಇಲ್ಲ, ಅಲ್ಲೇ ಬಂದ್ಬಿಟ್ಟವಳೆ ಮುಗುರಮ್ಮ. ಅವನೇ ನನ್ನ ಮಗ ಅಂತ ಬಂದಿರೋದು. ಆಹಾ ಅಯ್ಯೋ ಏನು ನೋಡ್ಲೇ ಇಲ್ಲ ನಾನು, ಇಲ್ಲಿ ವಿಡಿಯೋ ಹಂಗೆ ಹಾಕ್ತೀನಿ ನಾನು. ಏನೋ ಬಂದ್ಬಿಟ್ಟೈತೆ ಯೂಟ್ಯೂಬ್ನ ಬ್ಲಾಕ್ ಮಾಡ್ಬಿಡ್ತೀನಿ. ಮಾಡು ನೋಡೋದ. ನಾನು ಬ್ಲಾಗ್ ಮಾಡ್ತೀನಿ ಗೈಸ್. ನಮ್ಮ ಅಕ್ಕನ ಬ್ಲಾಗ್ ನಾನು ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕಂಗೆ ಬ್ಲಾಗ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಇವಾಗ. ನಮ್ಮ ಮನೆ ದೇವ್ರಿಗೆ ಬಂದಿದ್ದೋ. ಇವಾಗ ನಮ್ಮ ಅಕ್ಕ ಅವರು ನಿಮ್ಮ ಮನೆ ದೇವ್ರೆ ತಾನೇ ಅದು. ಅವ್ರ ಮನೆ ದೇವ್ರಿಗೆ ಹೋಯ್ತೀವಿ ಇವಾಗ. ಇನ್ನೇನು ಹೇಳೋದು ಅಷ್ಟೇ ಗೈಸ್, ಬಾಯ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಈಗ ನೀರಲ್ಲಿ ಆಟ ಆಡಕ್ಕೆ ಹೋಗ್ತಿದ್ದೀವಿ. ನಮ್ಮದು ಮಾಡೋ ಟೈಮಲ್ಲಿ ಬರುತ್ತೆ, ಅವಾಗ ಚೆನ್ನಾಗೇ ಮಾತಾಡ್ತೀವಿ. ಮಾತಾಡ್ತಾ ಇಲ್ವಾ ಇವಾಗ? ನೀನೆಲ್ಲಿ ಮಾತಾಡ್ತೀಯ? ಮಗ ತೋರ್ಸ್ಕೊಂಡು ಎಲ್ಲಿ ಮಾತಾಡಿ? ಎಲ್ಲರದು ಹಿಂದೆ ತೋರ್ಸ್ಕೊಂಡು ಬಂದ್ಬಿಟ್ರೆ ನಿಂಗೆ ಹಿಂದೆ ಮಾತ್ರ ತೋರಿಸ್ತೀಯ. ನಂತರ ಮಗ ತೋರ್ಸ್ಕೊಂಡು ಮಾತಾಡು ನೋಡು. ಮಾತಾಡಿದ್ದೀನಿ, ತೋರಿಸ್ತಿದ್ದೀರಿ ಈಗ ನಿಮಗೆ. ಏನು ಅಲ್ಲ ಗಾಯ್ಸ್ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ಹಿಂದೆ ತೋರಿಸ್ಬಿಡೋದು. ಈಗ ದೇವಸ್ಥಾನಕ್ಕೆ ಬಂದೆ ಅಂದ್ಬಿಟ್ಟು ಅಷ್ಟೇ ಕಟ್ ಮಾಡ್ಬಿಡೋದು ಇವ್ರದ್ದು, ಅಷ್ಟೇ ಅಲ್ವಾ? ಬಟ್ಟೆ ನೋಡ್ರಿ ಇಲ್ಲಿ ನೀರಲ್ಲಿ ಆಟ ಆಡ್ತಾವ್ರೆ ಅಜ್ಜಿ ಮೊಮ್ಮಕ್ಕಳೆಲ್ಲ. ಏನು ಬಿಗ್ ಬಾಸಲ್ಲಿ ಗಿಲ್ಲಿ ಹೋಗಿತ್ತಿದ್ನಲ್ಲ ಬಟ್ಟೆ. ಅಷ್ಟೇ ಗೈಸ್, ಈಗ ನಮ್ಮ ಅಕ್ಕ ಕಂಟಿನ್ಯೂ ಮಾಡ್ತಾಳೆ, ನಾನು ಅಷ್ಟೇ ಇನ್ನು ಯಾವತ್ತೂ ಕಾಣಿಸ್ಕೊಳ್ಳಲ್ಲ ಈ ಬ್ಲಾಗಲ್ಲಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಯಾವುದೋ ದೇವ್ರು ಬಂದುಬಿಟ್ಟಿದೆ, ನೀರು ಹಾಕೊಳ್ದಂಗೆ ಕುಡಿದು ಬಿಟ್ಟಿದ್ದಾರೆ. ಇವರು ಬಟ್ಟೆ ಒಗಿತಿದ್ದಾರೆ, ಇವರೆಲ್ಲ ನೀರಲ್ಲಿ ಆಟ ಆಡ್ತಿ. ಅವ್ವ ಜಾರ್ಗಿರೋದು ಕಣವ. ಸುರು ನೀ ಆಡೋಕ್ಕಾಗಲ್ಲ ಅಲ್ವವ? ಆಡೋಕ್ಕಾಗಲ್ಲ, ಜಾಸ್ತಿ ಏನು ಈ ಬೇಸಿಗೆಲ್ಲ ನೀರು. ಹಾಂ ಸುರು ಜಾರುತ್ತೆ ಕಣೆ. ಓ ಇಲ್ಲಿ ಈ ದೊಡ್ಡದಿದೆ ಕರೆಕ್ಟ್, ಅಲ್ಲಿ ಗಂಟೆ ಹೋಗಿ ಬಂದಿದೆ.
ನೀನು ಬಿಡಪ್ಪ, ನೀನು ಹೊಡಿತಾ ಇರ್ತೀಯ. ಕಟಿಂಗ್ ಎಲ್ಲ ಕಣವ, ತಲೆ ಕಟ್ಟು. ತಲೆನೇ ಕಟ್ ಮಾಡಿಸ್ಬಿಟ್ಲ. ತಲೆ ಕಟ್ಟಲ್ಲ, ಮುಡಿ. ಸುರು ನೀರು ಎರ್ಚ್ಕವ, ನೀರು ಎರ್ಚ್ಕೊತಾವಳು ನೋಡವ ಅವಳು. ಅಯ್ಯೋ ನೀವು ಹೊಡೆದು ಬಿಡು. ಲೋಕಿ ಲೋಕಿ ಅವ್ವ, ನಾನು ನೀರು ಬಟ್ಟೆ ತಂದಿಲ್ಲ, ನಾನು ಸುಮ್ಮನಿದ್ದು ಸರಿ. ಕೆಲಸ ಅಯ್ಯೋ ಬೇವರ್ಸಿ ಇವು ಕೊಡ್ತಾರ ಹುಚ್ಚು ಕಣ. ಈ ಲೆವೆಲ್ಗೆ ಯಾಕೆ ಹೀಗೆ ಹೇಳ್ತಾ ಇದ್ದಾಳು? ಇಲ್ಲಿ ಲಕ್ಷ್ಮೀ ದೇವಿ ಸರಿ ಸೈಲೆಂಟಾಗಿ ಇದ್ಲು. ನಾರಾಯಣ ಸ್ವಾಮಿಗೆ ಬಂದ ಇಟ್ಕೆಯ, ನಾರಾಯಣ ಸ್ವಾಮಿಗೆ ಬಂದ ಇಟ್ಕೆ ರೊಚ್ಚಿಗೆ ದುಟ್ಟವಳಲ್ಲ. ಯಾಕೆ ಏಯ್ ಬಟ್ಟೆ ತಂದಿಲ್ಲ ಸುರು ಸುವೇ ಗೋಕಾಶ್ ಅದಕ್ಕೆ ಹ್ಞೂ ಅಮ್ಮನ್ನಲ್ವಾ? ಏ ಸುರ ಸಾಕು ಅವ್ವ ನೀನು ಬಾ ಮೇಕತ್ತು ನೀನು. ಅವ್ನ ಪ್ಯಾಂಟ್ ನೋಡಲ್ಲಿ ಗೋಕರ್ಷು ಒದೆ ತಿಂತೀಯ ಗ್ಯಾರಂಟಿ. ಅವಳು ಬೇಕು ಅಂತಾನೆ ಹಂಗೆ ಮಾಡಿರೋದು ಅವಳು, ಗೊತ್ತು ನನಗೆ. ಹಾಂ ಯಾಕೋ ರೊಚ್ಚಿಗೆ ಎದ್ಬಿಟ್ಟವ್ರೆ 3 ಜನನೂ. ನೋಡು ನನಗೆಲ್ಲ ನೆನ್ಸಾಕ್ಬಿಟ್ಟು ನಿನಗೂ ನೆನ್ಸಾಕ್ಬಿಟ್ಟವ್ರಲ್ಲ. ಬಟ್ಟೆ ಎಲ್ಲ ಹಿಂದೆ ಎಲ್ಲ ತೇವಾಗುತ್ತೆ. ಅದ್ರಲ್ಲಿ ನೈಟಿ ಸೀರೆ ಎಲ್ಲ ತೇವಾಯ್ತು. ಅಲ್ಲೇ ದೇವಸ್ಥಾನಕ್ಕೆ ಬಂದು ತಲೆ ತೊಳ್ಕೋದಾರ ಮುದೆಗಳೇ, ಕೈ ಕಾಲು ತಲೆ ತೊಳೆದಾರ. ಬೆಳಿಬಾರ್ದು ಮುಂದೆ ಕೇಳು. ಬಿಟ್ಬಿಟ್ಟು ಬರಲಿ ಸುಮ್ಮನಿರು. ಅವನೇನಿಲ್ಲ, ಅವನ್ನ ಒಳ್ಕೊಳಿಕಾಕ ಹರಿದು ಬಿಡಲ್ವಾ? ಎಷ್ಟು ಜೊತೆ ಚಪ್ಪಲಿ ಆಡ್ಬಿಡೋನ್ ಗೊತ್ತಾ? ನನಗೂ ತಗೊಟ್ಟು ಸಾಕಾಗ. ಮೈಸೂರು 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 ಮೂಗುರಮ್ಮ. ಅದು ಯಾವ ಕಣ್ಣಾಗ್ತ ಕ್ಯಾಮ್ರಾನೇ ಉಲ್ಟಾ ಮಾಡ್ಬಿಟ್ಟೆ ಹಿಡ್ಕಂಡು. ಯಶವಂತ ಯಶು ಜಾರ ಬಂಡಿ ಆಡಿಸ್ತೀನಿ. ಜಾರ ಬಂಡಿಯ ನಿನಗೆ ನಡಿ. ಬಾಬಾ ಬ್ಯಾಗ್ ಎತ್ಕೊಳ್ದೆ, ಅವ್ವ ಬ್ಯಾಗ್ ಎತ್ಕೊಳ್ದೆ ಬತ್ತವನೇನು ಓಡಾಡ್ಲಿಕ್ಕೆ. ಅವ ಅವ್ನ ಕೈಗೆ ಏನಾರ ಅಮೂಲ್ಯವಾದ ವಸ್ತು ಕೊಟ್ಬಿಟ್ರೆ ಗೋವಿಂದ ಗೋವಿಂದ. ದೊಡ್ಡದ ಐಟಮ್ ಕೊಡ್ಬಾರ್ದು ನನಗೆ, ಚಿಕ್ಕದಾಗಿ ಈ ಕಡೆ ಥರ ಕೊಟ್ರೆ ದೊಡ್ಡದಾಗ ಕೊಟ್ಬಿಟ್ಟು ನನಗೆ ಹಿಡ್ಕೊಂಬ ಬೇಜಾರಾಗೋದಿಲ್ಲ. ಹೋದ ವರ್ಷ ಮಾಡಿದಲ್ಲ ಮದುವೆಯ. ಅಲ್ಲ ಅವ ಇವ್ಗೆ ನೆಕ್ಸ್ಟ್ ಕಾಲೇಜ್ ಬ್ಯಾಗೊಳಿಕೆ ಹಣ್ಣು ಕಾಯಿ ತುಂಬಿ ಕೊಟ್ಬಿಡೋದ, ಮಿಕ್ಕಿದೆಲ್ಲ ನಾವು ಹಿಡ್ಕೊಬರೋದ. ಹಾಂ ಮತ್ತೆ ರಸಮ್ ಆಗ್ಬಿಡುತ್ತೆ ಎಲ್ಲ. ಕೊಡು ಮಗ ಇದನ್ನೇ ಅವನಿಗೆ, ಅವನು ಕೊಡೋದೆ ನನಗಲ್ಲಪ್ಪ. ನಾವೇನಿದು ಫ್ರೀ. ಗಂಡಸರು ಇರ್ಬೇಕಾದ್ರೆ ನಾವೇ ಟೆನ್ಷನ್ ತಗೋಬೇಕು. ಅಲ್ಲ ಅಯ್ಯೋ ವೃತ್ತಿಗೆ ಉರಿತಾ ಇರೋದು ಅಡಾಡ್ಸೋಗತ್ತವಳಲ್ಲ ಅಂತ ಕಣವ ಇವರು. ಎಂಥ ಹೊಟ್ಟೆ ಕಿಚ್ಚು ಗಂಡಸು ಅಂದರೆ. ಯಾರು ಯಾರು ಲೋಕಿನಾ? ಎಂಗೇಜ್ಮೆಂಟ್ ಅಲ್ಲಲ್ಲ ನಾಮಕರಣದಲ್ಲಿ. ಯಾವ ಎಂಗೇಜ್ಮೆಂಟಿಗೆ ನಿಮ್ಮ ಮನೆಗೆ ತಂದು ಕೊಡಕ್ಕೆ ಬಂದಿದ್ದು ಅವರು ಗೋಕರ್ಷ್ ನಾಮಕರಣ. ಹಾಂ ಅವ ಇಲ್ಲಿ ನೋಡಿರಿ, ಇವ ಬರ್ತಾರೆ ನಿಮಗೆ ಬರ್ತಾರೆ ಕಳ್ಳರುಗಳು. ಏನನ್ನ ಕಿತ್ಕೊಬರಲ್ಲ. ಸಾಕು ಸಾಕು ಸಾಕು. ಏನು ಮುಡಿಕು ಬ್ಯಾಗೊಳಿಕ್ ಮುಡಿಕು. ಏಯ್ ಬ್ಯಾಗ್ ಹೋಗಿ ತುಂಬ್ರೆ. ಬ್ಯಾಗ್ ನನ್ನ ಯಾವ ಮೊಡ್ಲಿಗೆ ತುಂಬ್ಕೊಳ್ಳ, ಬ್ಯಾಗ್ ತುಂಬಾಗಲಿ. ಏ ತ್ಯಾವ ಆಯ್ತದೆ. ಮುಗೀತಾ ಲಕ್ಷ್ಮೀದೇವಿ ನಾರಾಯಣ ಸ್ವಾಮಿ ದರ್ಶನ ಮುಗೀತು. ನೆಕ್ಸ್ಟ್ ಮೂಗೂರು ತ್ರಿಬ್ಬಾದೇವಿ ಅಂತ ಯಾಕೋ ನನಗೆ ಒಳ್ತದೆ ಕಲ. ತಿಬ್ಬಾದೇವಿ ಸಾಕು. ಲೀಫ್ ಉಸ್ತಿನ ಮಗನೇ ನಡಿ ಸಾಕು. ಆಟೋ ಹೋದೋ ಪಾಂಡವಪುರಕ್ಕೆ ಹೋಗ್ಬಿಡೋದಾ ಆಟೋದಲ್ಲಿ? ಓ ಇವನು ಇಲ್ಲಿಲ್ಲ. ಇವನು ಅವ್ವ ಇವ್ನಿಗೆ ಆಟಕ್ಕೆ ದುಬೈಗೆ ಹೊಂಟೈತಾನೆ ಬೇಕಾರೆ.
ಕೇಳ ನೋ ಕಾರ್ ಗೀರೆಲ್ಲ ಅವ್ರಿಗೆ ಇದಿಲ್ಲ, ಕಾರೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹೆಸರು ಅವ್ರು ಅವ್ನು ಹೆಂಗೆ ನೋಡ್ತಾನೆ ಗಾಬರಿ ಬಿದ್ದಿ, ಯಾಕೆ ನಮ್ಮ ಇಷ್ಟೊಂದು ರೊಚ್ಚಿಗೆ ಬಿಟ್ಟವಳೆ ಅಂತ. ನೀವೇನಂದೆ ಗೈಡ್ ಗಂಬನಕ್ಕೆ ಎಂತ ಗಂಬ ಗೈಡ್ ಗಂಬ ಅಂದೆ, ಆಮೇಲೆ ಅದೇನೋ ಅನ್ನಕ್ಕೆ ಅದೇನೋ ಅಂದೆ. ಯಾರು ಕುಮಾರಪ್ಪನ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಾನೇನೋ ನಿಜವೇನೋ ಅಂತೀನಿ. ಅಯ್ಯೋ ಹಿಂಗೆ ಕಣವ ಸತ್ಯ ಹಂಗೆಯ ಸತ್ಯ ತಲೆ ಮೇಲೆ ನೋಡ್ದಂಗೆ ಮಾತಾಡೋದು. ಕೈ ಮುಗಿಯಬ ಹನುಮ ಎಲ್ಲ ತಗೋಗಿದಾನೆ, ಹನುಮ ಒಳಗವನಷ್ಟೇ. ನಮ್ಮ ಹನುಮ ಎಲ್ಲ ತಗೋ ಇರ್ತಾನೆ, ನಮ್ಮ ಹನುಮ ಇಲ್ಲದೆ ಯಾರೂ ಇಲ್ಲ. ನೋಡವ ಹೆಂಗೆ ನನಗೆ ಹೂ ಮುಡ್ಸಕ್ ಬರ್ತಾನೆ ನಳಿಯ, ಹೇಳಿದ್ರೆ ಹೆಂಗೆ ಹೇಳ್ತಾನೆ ಅಂದರೆ ವಾ ಸತ್ಯ ತಲೆ ಮೇಲೆ ನೋಡ್ದಂಗೆ ಹೇಳ್ತಾರೆ ಕಣವ. ಇವಾಗ ಎಲ್ಲ ಮುಗಿಸ್ಕೊಂಡು ಮೂಗೂರು ತಿಬ್ಬದೇವಿ ತ್ರಿಪುರ ಸುಂದರಿಗೆ ಟಿ ನರಸೀಪುರ ಮೈಸೂರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಗಂಡಂಗೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ಸುಮಾರು ದಿನ ಆಗಿತ್ತು ಅಂತ, 2 ವರ್ಷ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲ ಸೇರಿದ್ದಕ್ಕೆ ಒಂದೊಳ್ಳೆ ಎಂಜಾಯ್ಮೆಂಟು, ಒಂದೊಳ್ಳೆ ಮೆಮೊರಿ ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ನೀರಲ್ಲಿ ಆಡೋದಕ್ಕೆ ಇಷ್ಟ, ಬಟ್ ಆಡೋದಕ್ಕೆ ಆಗ್ತಾಯಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿಂದ ಆಟೋ ಮಾಡಿಕೊಂಡು ಪಾಂಡುಪುರಕ್ಕೆ ಬಂದು, ಪಾಂಡುಪುರದಿಂದ ಮತ್ತೆ ಮೈಸೂರಿಗೆ ಡೈರೆಕ್ಟ್ ಬಸ್ಸಸ್ ಸಿಗುತ್ತೆ. ಅಲ್ಲಿಂದ ನೆಕ್ಸ್ಟು ಮೈಸೂರಲ್ಲಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಅಲ್ಲಿಂದ ಕೊಳ್ಳೇಗಾಲ ಟಿ ನರಸೀಪುರ ಬಸ್ ಸಿಗುತ್ತೆ. ಆ ಬಸ್ನ ಕ್ಯಾಚ್ ಮಾಡಿ ಅಲ್ಲಿಂದ ಮೂಗೂರಲ್ಲಿ ಇಳ್ಕೋಬೇಕು. ಸೊ ಇನ್ನು 2 ಬಸ್ನ ನಾವು 2 ರಿಂದ 3 ಬಸ್ನ ಕ್ಯಾಚ್ ಮಾಡಬೇಕಿತ್ತು. ಸೊ ಹೊರಡೋಣ ಅಂತ ಹೇಳಿಬಿಟ್ಟು ನಾವು ಹೊರಟಿದ್ದಾಯಿತು. ಸೊ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವ್ಲಾಗು. ಇದೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.